ಒಂದಷ್ಟು ದಿಗ್ಗಜ ನಾಯಕರಿಗೆ ಆಕ್ಷನ್ ಕಟ್ ಹೇಳಿದಂತಹ ನಮ್ಮ ಕನ್ನಡದಲ್ಲಿ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಎಸ್ ನಾರಾಯಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾರುತ ಅಂದಿದ ತಕ್ಷಣ ಏನೆಲ್ಲ ನೆನಪಾಗ್ತದೆ? ಪ್ರತಿ ಸಿನಿಮಾ ಮಾಡೋದರ ಹಿಂದೆ ಒಂದು ಉದ್ದೇಶ ಇದೆ. ಒಂದೇ ತಿಂಗಳಲ್ಲಿ 63 ಹೆಣ್ಮಕ್ಳು ಮಿಸ್ಸಿಂಗ್ ಆಯ್ತು. ಇಟ್ ಈಸ್ ಅ ವೆರಿ ಡೇಂಜರಸ್ ಇಶ್ಯೂ. 16ನೇ ವಯಸ್ಸಿಂದ 27-28ನೇ ವಯಸ್ಸಿನ ಮಕ್ಕಳು ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಅವ್ರು ನಿದ್ದೆ ಮಾಡಲ್ಲ, ಮೊಬೈಲಲ್ಲೇ ಇರ್ತಾರೆ. ಮೊಬೈಲಲ್ಲಿ ಏನು ಮಾಡ್ತಾರೆ? ಇಲ್ಲ, ಒಂದು ಗಂಭೀರವಾದ ಸಮಸ್ಯೆನ ಅವರೇ ಹುಟ್ಟು ಹಾಕ್ತಾ ಇದ್ದಾರೆ. ಹೆಣ್ಣು ಮಕ್ಕಳು, ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಅವ್ರೇನು ಮಾಡ್ತಾರೆ? ಸುಮ್ಮನೆ ಫ್ರೆಂಡ್ಸ್ಗಳ ಜೊತೆ ಚಾಟ್ ಮಾಡ್ತಾ ಇರ್ತಾರೆ. ಏ ವಂದನಾ, ಯು ಆರ್ ಸೋ ಬ್ಯೂಟಿಫುಲ್ ಯಾ ಅಂದ್ಬಿಡ್ತಾನೆ. ಅಲ್ಲಿಗೆ ಮುಗಿಯುತ್ತೆ, ಅಲ್ಲಿಗೆ ಸ್ಟಾರ್ಟ್ ಅದು, ಮುಗಿಯೋದಲ್ಲ ಸ್ಟಾರ್ಟ್ ಅದು. ಆಮೇಲೆ ಹೇಳ್ತಾನೆ 2 ದಿನ ಬಿಟ್ಟು, ನಿನ್ನ ಫೋಟೋಲ್ಲಿ ನಿನ್ನ ಕಣ್ಣು ನೋಡಿದೆ, ಡಿ ಪಿಯಲ್ಲಿ ನಿನ್ನ ಫೋಟೋ ನೋಡಿದೆ, ನಿನ್ನ ಕಣ್ಣು ನೋಡಿದೆ, ಏನದು ಕಣ್ಣು. ಯಾವುದೇ ಒಂದು ಹೆಣ್ಣು ಹೊಗಳಿಕೆಯನ್ನು ತುಂಬ ಬಯಸ್ತಾಳೆ, ಆ ಹೊಗಳಿಕೆಗೆ ಮನಸೋಲ್ತಾಳೆ. ಇವಳು ಅವನನ್ನು ಬಯಸೋದು ಬೇರೆ, ಅವನು ಇವಳನ್ನು ಬಯಸೋದು ಬೇರೆ. ಇವಳು ನಿರೀಕ್ಷೆ ಮಾಡೋದು ಪ್ರೀತಿ, ಅವನೇನು ನಿರೀಕ್ಷೆ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಎತ್ಕೊಂಡು ಟಕ್ಕನ್ ಫಸ್ಟ್ ಆಕೆ ಅಲ್ಲಿ ಹೋಗ್ತಾಳೆ. ಹೋದವಳು ಏನಾಗ್ತಾಳೆ ಅನ್ನೋ ಮಾಹಿತಿ ಇಲ್ಲ, ಎಲ್ಲಿ ಹೋದ್ಲು ಅನ್ನೋ ಮಾಹಿತಿ ಇಲ್ಲ, ವಾಪಸ್ ಬರೋದೇ ಇಲ್ಲ. ಅವಳು ಒಂದು ವಿಡಿಯೋ ಕಳಿಸ್ತಾಳೆ, ಅಮ್ಮ ನಾನು ನಿಮಗೆ ಮೋಸ ಮಾಡಿದೆ, ನನ್ನ ಎಷ್ಟು ಪ್ರೀತಿ ಮಾಡಿದ್ರಿ ನೀವು, ನಾನು ನಿಮ್ಗೆ ಮೋಸ ಮಾಡಿದೆ, ನಿಮ್ಮ ದುಡ್ಡು ಒಡವೆಲ್ಲ ಎತ್ಕೊಂಡ್ಬಂದ್ಬಿಟ್ಟೆ, ನಾನು ಮೋಸ ಹೋಗ್ಬಿಟ್ಟೆ, ಮತ್ತು ನಾನು ನಿಮ್ಮ ಮುಖ ತೋರಿಸಲ್ಲ, ಇದು ನನ್ನ ಲಾಸ್ಟ್ ವಿಡಿಯೋ, ಐ ಆಮ್ ಗೋಯಿಂಗ್ ಟು ಸುಸೈಡ್. ಇಲ್ಲ, ಸುಸೈಡ್ ಮಾಡ್ಕೊಂಬಿಟ್ರೆ ಆಗೋಯ್ತು ಅದು. ಯಾಕೆ ನೀವು ತಾಳ್ಮೆ ಇರಲ್ಲ ನಿಮಗೆ? ಒಂದು ತಿಳ್ಕೊಳ್ಳಿ, ಯಾರು ನಿಮ್ಮನ್ನು ಹೊಗಳ್ತಾನೋ ನಿಮ್ಮನ್ನು ಯಾಮಾರಿಸ್ತಾನೆ ಅಂತ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪ್ರಿಯಾ ಸೋಮೇಶ್. ನಿರ್ಮಾಪಕ ಅನ್ನೋ ಒಂದು ಆ ಪಟ್ಟ ಸಣ್ಣದಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರಬಹುದು, ವಿಷ್ಣುವರ್ಧನ್ ಸರ್ ಆಗಿರಬಹುದು, ಅಂಬರೀಶ್ ಸರ್ ಆಗಿರಬಹುದು, ಒಂದಷ್ಟು ದಿಗ್ಗಜ ನಾಯಕರಿಗೆ ಆಕ್ಷನ್ ಕಟ್ ಹೇಳಿದಂತಹ ನಮ್ಮ ಕನ್ನಡದಲ್ಲಿ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಎಸ್ ನಾರಾಯಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರಮ್ಮ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ನಮ್ಮ ಮಾರುತ ಸಿನಿಮಾ ಈಗ ಹೆಂಗ್ ಅನ್ನಿಸ್ತದೆ? ಮಾರುತ ಅಂದಿದ ತಕ್ಷಣ ಏನೆಲ್ಲ ನೆನಪಾಗ್ತದೆ? ಏನ್ ಫೀಲ್ ಕೊಡ್ತದೆ ಒಳಗಡೆ? ಇಲ್ಲ, ಟೈಟ್ಲು ಅನೌನ್ಸ್ ಮಾಡಿದ್ ನಾನು. ಏನ್ ಫೀಲ್ ಕೊಡ್ತದೆ ಅಂತ ನೀವು ಹೇಳ್ಬೇಕು ನಮ್ಗೆ. ಫೀಲ್ ಗುಡ್. ಯಾಕಂದ್ರೆ ಸಿನಿಮಾ ನಾವು ಮಾಡ್ತೀವಿ, ಹೇಗಿದೆ ಅಂತ ನಾನೇ ಹೇಳ್ಬಿಟ್ರೆ ನೋಡ್ಬಿಟ್ಟು ನೀವು ಹೇಳ್ಬೇಕು ನಮ್ಗೆ. ಖಂಡಿತ. ನಿಮ್ಗೆ ಏನ್ ಅನಿಸ್ತಾ ಇದೆ ಮಾರುತ? ಮಾರುತ ಗುಡ್ ಅನ್ನಿಸ್ತದೆ. ಹೆಸರು ಚೆನ್ನಾಗಿದೆ, ಹೆಸರು ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ಮಾರುತ. ಹಾಗೆ ಸ್ಕ್ರೀನ್ ಮೇಲೆ ಎಲ್ಲ ನಾಯಕರು, ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ. ನಾವಿದ್ರಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಕುತೂಹಲ ಇದೆ. ಕಾಮಿಡಿ, ಆಕ್ಷನ್ ಎಲ್ಲಾನು ಕೂಡ ನಾವ್ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ. ಸಿನಿಮಾ ನೋಡಕ್ ಹೇಳಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಖಂಡಿತ ನಾನು, ನನ್ನ ಟೀಮ್ ಹಾಗೆ ನನ್ನ ಫ್ಯಾಮಿಲಿ ಸಿನಿಮಾನ ನೋಡ್ತೀವಿ. ಖಂಡಿತ ರಿವ್ಯೂ ಬರೀತೀನಿ. ನೀವು ಬಿಗ್ ರೂಟಕ್ಕೆ ಹೋಗಿದ್ದೀರಾ? ಹೋಗಿದ್ದೀನಿ. ಬಿಗ್ ರೂಟಕ್ಕೆ ಹೋಗಿದ್ದೀರಾ? ಎಷ್ಟು ಐಟಮ್ ಇರುತ್ತೆ ಅಲ್ಲಿ? ತುಂಬಾ ಐಟಮ್ ಇರುತ್ತೆ. ವೆಜ್, ನಾನ್ ವೆಜ್, ತುಂಬಾ ವೆರೈಟೀಸ್ ಇರುತ್ತೆ. ಸಿಕ್ಕಾಪಟ್ಟೆ ತಟ್ಟೆ ಫುಲ್ ಇರುತ್ತೆ. ಅದೇ ತರನೇ ಸಿನಿಮಾ. ಒಳ್ಳೆ ಬಿಗ್ ರೂಟ ಮಾಡಿದ ತೃಪ್ತಿ ಸಿಗತ್ತೆ. ಬರ್ತಾ ಬೀಡ ಹಾಕೊಂಡು ಬರ್ಬೋದು, ಬರ್ತಾ ಬೀಡ ಹಾಕೊಂಡು ಖುಷಿಯಾಗಿ ಹೋಗ್ಬಹುದು ಮಾರುತ ಸಿನಿಮಾಗೆ ಬಂದ್ರೆ. ಓಕೆ, ಈ ಸಿನಿಮಾದಲ್ಲಿ ಒಂದ್ ತುಂಬಾ ಎಲ್ಲಾ ಪಾತ್ರಗಳು ನಾವು ನೋಡಬಹುದು. ಆಕ್ಷನ್ ಆಗಿರಬಹುದು, ಕಾಮಿಡಿ ಆಗಿರಬಹುದು, ಅಂಡ್ ಬ್ಯೂಟಿಫುಲ್ ಹೀರೋಯಿನ್ ಆಗಿರಬಹುದು, ಎಲ್ಲರನ್ನು ನೋಡಬಹುದು. ಎಲ್ಲರ ಬಗ್ಗೆ ಹೇಳೋದಾದ್ರೆ ನೀವು? ಇಲ್ಲ, ಇಲ್ಲಿ ಕಲಾವಿದ್ರ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ ಎಲ್ಲ ಸಿನಿಮಾದಲ್ಲೂ. ನಾವಿಲ್ಲಿ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಪ್ರತಿ ಸಿನಿಮಾ ಮಾಡೋದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಹೌದು, ನಿಜ. ಪ್ರತಿ ಸಿನಿಮಾ ಮಾಡೋದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಈ ಸಿನಿಮಾ ನಾವು ದುಡ್ಡು ಮಾಡ್ಬೋದು ಅಂತ ಮಾಡ್ತೀವಿ. ಈ ಸಿನಿಮಾ ನಾನು ಈ ಥರ ಏನೋ ಮಾಡ್ಬೋದು, ಈ ಥರ. ಈ ಸಿನಿಮಾ ಮಾಡಿದ್ರ ಉದ್ದೇಶ ಏನು? ಇದು 100ಕ್ಕೆ 100 ಸಮಾಜದ ಮೇಲೆ ಜವಾಬ್ದಾರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದು. ಯಾಕೆಂದರೆ ಬಹಳ ವರ್ಷಗಳಿಂದ ನಾನು ನೋಡ್ತಾ ಇರ್ತೀನಿ ಮಾಧ್ಯಮಗಳಲ್ಲಿ ಮಿಸ್ಸಿಂಗ್ ಗರ್ಲ್ಸ್, ಈ ಒಂದು ಬಿಟ್ವೀನ್ 18 to 22, 23 ಇಯರ್ಸ್ ಏಜಲ್ಲಿ ಆ ಹೆಣ್ಣುಮಕ್ಕಳು ಮಿಸ್ಸಿಂಗ್ ನ್ಯೂಸ್ ನೋಡ್ತಾ ಇರ್ತೀವಿ, ಪೇಪರ್ ಓದ್ತಾ ಇರ್ತೀವಿ. ಆಮೇಲೆ ಎಷ್ಟೋ ಹೆಣ್ಣುಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ
ಅವ್ರು ಅಳ್ತಾ ವಿಡಿಯೋ ಮಾಡಿ ಹಾಕಿರ್ತಾರೆ. ಹೌದು ಹೌದು. ಅಮ್ಮ ಐ ಆಮ್ ಸಾರಿ, ನಾನು ಯಾರನ್ನೋ ಲವ್ ಮಾಡಿ ನಂಬ್ಕೊಂಡು ಮನೆ ಬಿಟ್ಟು ಬಂದುಬಿಟ್ಟೆ, ಐ ಆಮ್ ಸಾರಿ, ನಾನು ವಾಪಸ್ ಬರೋಕ್ಕಾಗಲ್ಲ, ನಾನಿನ್ನು ಮೋಸ ಹೋಗ್ಬಿಟ್ಟೆ, ನನ್ನ ಮರ್ತ್ಬಿಡು, ಇದು ನನ್ನ ಲೈಫ್ ಕೊನೆಯ ವಿಡಿಯೋ ಅಂಥೇಳಿ ಅವಳು ಮಾಡಿ ಸುಸೈಡ್ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ನೋಡಿ ನನಗೇನು ಅನಿಸು, ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೊರಟಾಗ ತುಂಬ ಗಂಭೀರವಾದ ಸಮಸ್ಯೆ ಇದು, ತುಂಬ ಗಂಭೀರವಾದ ಸಮಸ್ಯೆ. ಯಾಕೆಂದರೆ ಇವತ್ತು ಈ 15ರಿಂದ 16ನೇ ವಯಸ್ಸಿಂದ 27-28ನೇ ವಯಸ್ಸಿನ ಮಕ್ಕಳು ಸರಿಸುಮಾರು ನಮ್ಮ ದೇಶದಲ್ಲಿ 36-38% ಮಕ್ಕಳು ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಅವ್ರು ನಿದ್ದೆ ಮಾಡಲ್ಲ, ಮೊಬೈಲಲ್ಲೇ ಇರ್ತಾರೆ. ಮೊಬೈಲಲ್ಲಿ ಏನು ಮಾಡ್ತಾರೆ? ಯಾವುದೋ ಒಂದು ಮೂವಿ ನೋಡ್ತಾರಾ, ಎಷ್ಟು ಹೊತ್ತು ನೋಡ್ಬೋದು? ಓಕೆ, ಯಾರ ಜೊತೆಲ್ಲ ವಿಡಿಯೋ ಕಾಲ್ ಮಾಡ್ತಾರಾ, ಎಷ್ಟೊತ್ತು ಮಾತಾಡ್ಬೋದು? ಇಲ್ಲ, ಒಂದು ಗಂಭೀರವಾದ ಸಮಸ್ಯೆನ ಅವರೇ ಹುಟ್ಟು ಹಾಕ್ತಾ ಇದ್ದಾರೆ. ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಅವ್ರೇನು ಮಾಡ್ತಾರೆ, ಸುಮ್ಮನೆ ಫ್ರೆಂಡ್ಸ್ಗಳ ಜೊತೆ ಚಾಟ್ ಮಾಡ್ತಾ ಇರ್ತಾರೆ. ಯಾರು ನಿಮ್ಮ ಗ್ರೂಪಲ್ಲಿ ಯಾರೋ ಒಂದು 200 ಜನ ಇರ್ತಾರೆ. ಆ 200 ಜನದಲ್ಲಿ ನಿಮಗೆ ಪರಿಚಯ ಇರೋರು ಒಂದು 10-15 ಜನ ಅಷ್ಟೇ. ಉಳಿದವರೆಲ್ಲ ಯಾರು ಅಂತಲೇ ಗೊತ್ತಿರಲ್ಲ. ಅವರು ಸುಮ್ಮನೆ ಹಾಯ್ ಬಾಯ್ ಊಟ ಆಯ್ತಾ ಇಷ್ಟರಲ್ಲೇ ಇರುತ್ತೆ. ಇದರಲ್ಲಿ ಒಬ್ಬ ಇರ್ತಾನೆ, ಅವನು ಸ್ಪೆಸಿಫಿಕ್ ಆಗಿ ವಂದನಾ ಯು ಆರ್ ಸೋ ಬ್ಯೂಟಿಫುಲ್ ಅಂದ್ಬಿಡ್ತಾನೆ. ಅಲ್ಲಿಗೆ ಸ್ಟಾರ್ಟ್ ಅದು, ಮುಗಿಯೋದಿಲ್ಲ, ಸ್ಟಾರ್ಟ್ ಅದು. ನೆಕ್ಸ್ಟ್ ಡೇ ಬ್ಯೂಟಿಫುಲ್, ಓಕೆ ಫೈನ್, ಭಾಳ ಜನ ಹೇಳಿದ್ದಾರೆ. ಆಮೇಲೆ ಹೇಳ್ತಾನೆ 2 ದಿನ ಬಿಟ್ಟು, ನಿನ್ನ ಫೋಟೋಲ್ಲಿ ನಿನ್ನ ಕಣ್ಣು ನೋಡಿದೆ, ಡಿ ಪಿಯಲ್ಲಿ ನಿನ್ನ ಫೋಟೋ ನೋಡಿದೆ, ನಿನ್ನ ಕಣ್ಣು ನೋಡಿದೆ, ಏನದು ಕಣ್ಣು, ನಿಜ ಹೇಳ, ನಾನು ಒಂದೇ ವರ್ಡಲ್ಲಿ ಐಶ್ವರ್ಯ ರೈ ಆದಮೇಲೆ ಈ ಥರ ಕಣ್ಣು ನೋಡಿದ್ದು ಇದೇ ಫಸ್ಟ್ ಅಂತಾನೆ. ಅಲ್ಲಿಗೆ ಇವಳು ಏನಾಗ್ತಾಳೆ ಯೋಚನೆ ಮಾಡಿ. ಯಾವುದೇ ಒಂದು ಹೆಣ್ಣು ಹೊಗಳಿಕೆಯನ್ನು ತುಂಬ ಬಯಸ್ತಾಳೆ, ಆ ಹೊಗಳಿಕೆಗೆ ಮನಸೋಲ್ತಾಳೆ. ಈಗ ಒಂದು ಸ್ಕೂಲಲ್ಲಿ ಒಬ್ಬರು ಮೇಷ್ಟ್ರು, ತುಂಬ ಚೆನ್ನಾಗಿ ಕಾಣ್ತೀಯ ನೀನು, ಯಾಕೆ ಹೀರೋಯಿನ್ ಆಗಬಾರ್ದು ಅಂದ್ಬಿಡ್ತಾರೆ ಮೇಷ್ಟ್ರು. ಅವಳಿಗೆ ಏನಾಗುತ್ತೆ ಅಂದರೆ ಅವತ್ತು ಇಡೀ ದಿನ ಅವಳ ಡೇ ಅದು. ಓಕೆನಾ? ಒಂದು ಒಳ್ಳೆ ಡ್ರೆಸ್ ಕೊಡಿಸ್ತಾನೆ ಅಪ್ಪ ಮಗಳಿಗೆ, ಮಗಳೇ ತುಂಬ ಚೆನ್ನಾಗಿ ಕಾಣ್ತೀಯ ಮಗಳೇ, ಅವನ ಮಗಳೇ ಹುಟ್ಟಿದಾಗಿಂದ ನೋಡಿರ್ತಾನೆ, ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಮಗಳೇ ಅಂದ್ಬಿಡ್ತಾನೆ. ಅವತ್ತು ಫುಲ್ ಡೇ ಅವಳ ಡೇ ಅದು. ಅಂದರೆ ಒಂದು ಹೆಣ್ಣು ತನ್ನನ್ನು ಯಾರು ಹೊಗಳ್ತಾರೋ ಅದನ್ನು ತುಂಬ ಆಹ್ಲಾದಿಸ್ತಾಳೆ ಅವಳು. ಇದು ಪ್ರಕೃತಿಯ ಪ್ರಕಾರ ಅವಳ ಜೊತೆಯಲ್ಲಿ ಬಂದಿರತಕ್ಕಂಥ ಗುಣ. ಇದನ್ನು ಇವ್ರೇನು ಮಾಡ್ತಾರೆ, ಎನ್ಕ್ಯಾಶ್ ಮಾಡ್ಕೋತಾರೆ. ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಗಲ್ಲ ಚೆನ್ನಾಗಿದೆ, ಕೂದಲು ಚೆನ್ನಾಗಿದೆ, ನಿನ್ನ ಹೆಬ್ಬೆರಳು ಚೆನ್ನಾಗಿದೆ, ನೇಲ್ ಪಾಲಿಶ್ ಚೆನ್ನಾಗಿದೆ, ಇವೆಲ್ಲ ಹೇಳ್ತಾ 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 ಏನು ಮಾಡ್ತಾಳೆ ಅವಳು, ದಿನ ಅದನ್ನು ನಿರೀಕ್ಷೆ ಮಾಡ್ತಾಳೆ. ಅವನು ನನ್ನ ಹೊಗಳ್ತಾ ಇದ್ದಾನೆ, ನಿನ್ನ ಶಾರೀರ ಚೆನ್ನಾಗಿದೆ, ನಿನ್ನ ಧ್ವನಿ ಚೆನ್ನಾಗಿದೆ, ಇದೆಲ್ಲ ಹೊಗಳ್ತಾ 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 ಏನು ಮಾಡ್ತಾನೆ, ಅವ್ನು ಗ್ಯಾಪ್ ಕೊಟ್ಬಿಡ್ತಾನೆ. ಆಕೆಗೆ ಏನಾಗುತ್ತೆ, ಏನು ಇವತ್ತು ಲೈನಿಗೆ ಬರಲಿಲ್ವಲ್ಲ ಇವನು, ಪರ್ಟಿಕ್ಯುಲರ್ ಅವ್ನು ಬರಲಿಲ್ವಲ್ಲ ಒಂದು 4 days ಆದಮೇಲೆ ಐ ಮಿಸ್ ಯು ಅಂತಾಳೆ. ಈ ಮಿಸ್ ಯು ಒಂದಷ್ಟು ಹೋಗುತ್ತೆ. ಆಮೇಲೆ 15 ತಿಂಗಳಾದ್ಮೇಲೆ ಐ ಲವ್ ಯು ಅಂತ ಕಳಿಸ್ತಾನೆ. ಈ ಗ್ಯಾಪ್ ವರ್ಕೌಟ್ ಮಾಡ್ಕೋತಾನೆ ನಾವು. ಗ್ಯಾಪ್ ವರ್ಕೌಟ್ ಆದಮೇಲೆ ಅಲ್ಲಿಗೆ ಅವರ ಇಬ್ಬರ ಮಧ್ಯೆ ಅಂತರ ಇದ್ದಿದ್ದು ದೂರ ಆಗುತ್ತೆ, ಮಾನಸಿಕವಾಗಿ ಹತ್ತಿರ ಆಗ್ತಾರೆ. ಇವಳು ಅವನನ್ನು ಬಯಸೋದು ಬೇರೆ, ಅವನು ಇವಳನ್ನು ಬಯಸೋದು ಬೇರೆ. ಇವಳು ನಿರೀಕ್ಷೆ ಮಾಡೋದು ಪ್ರೀತಿ, ಅವನೇನು ನಿರೀಕ್ಷೆ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಇದು ಭಯಂಕರವಾದ ಕಾಯಿಲೆ. ಅವನು ಈಕೆ ಸಂಪರ್ಕಕ್ಕೆ ಬರೋಕ್ಕೆ ಮೊದಲು ಆಕೆಯ ಗುಣ, ಆಕೆಯ ವಯಸ್ಸು, ಹುಟ್ಟಿದ ತಾರೀಕು, ಹುಟ್ಟಿದ ಜಾಗ, ಜನ್ಮ ಕೊಟ್ಟ ತಂದೆ ತಾಯಿ, ಅವರ ವೃತ್ತಿ, ಅವರ ಹಿನ್ನೆಲೆ, ಅವರ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸು, ಬಂದು ಬೆಳಗ್ಗೆಲ್ಲ ಗುಡ್ಡೆ ಹಾಕಿರ್ತಾನೆ. ಅವನು ಗುಡ್ಡೆ ಹಾಕ್ಬಿಟ್ಟಿರ್ತಾನೆ. ಗುಡ್ಡೆ ಹಾಕ್ಬಿಟ್ಟೆ ನಿಮ್ಮ ಜೊತೆ ಚಾಟ್ ಮಾಡೋದು ಅವನು. ಆಮೇಲೆ ಒಂದು ಫೈಂಡ್ ಏನು ಮಾಡ್ತಾನೆ, ಹೇಳೇ ಬಿಡ್ತಾನೆ, ನೀನಿಲ್ಲದೆ ನಂಗೆ ಜೀವನನೇ ಇಲ್ಲ ಅಂತ. ಏನಾದ್ರು ಒಂದು ವೇಳೆ ನಾಳೆ ಏನಾದರೂ ಅನಾಹುತ ಆಗಿ ನೀನು ನಂಗೇನೋ ಮಿಸ್ ಆಗ್ಬಿಟ್ಟೆ, ಡೆಫಿನೆಟಾಗಿ ನನ್ನ ಜೀವ ಹೋಯ್ತು ಅಷ್ಟೇ. ಅವಳೇನು ಮಾಡ್ತಾಳೆ, ನಂಬ್ತಾಳೆ. ಅದೊಂದಷ್ಟು ದಿನ ನಡೆಯುತ್ತೆ. ಆಮೇಲೆ ನೀನು ಬಂದ್ಬಿಡು ಅಂತಾನೆ. ಸೋಮವಾರ ಬಂದ್ಬಿಡು,
ಇಂಥ ಜಾಗಕ್ಕೆ ಬಂದ್ಬಿಡು. ಇವಳು ಯಾರು ಮಡಿಕೇರಿಯಲ್ಲೋ ಮೈಸೂರಲ್ಲೋ ಬೆಳಗಾಮಲ್ಲೋ ಇರ್ತಾಳೆ. ಸೋಮವಾರ ಬೆಂಗಳೂರಿಗೆ ಇಲ್ಲಿ ಬಂದ್ಬಿಡು. ಇಫ್ ಸಪೋಸ್ ಬೆಂಗಳೂರಿನವಳೆ ಆದರೆ ನೀನು ಇಲ್ಲಿ ಬಂದ್ಬಿಡು, ಮುಂಬೈಗೆ ಬಂದ್ಬಿಡು, ಇದಕ್ಕೆ ಬಂದ್ಬಿಡು. ಓಕೆ, ಸೋಮವಾರ. ಶುಕ್ರವಾರ ಗುರುವಾರ ಮೆಸೇಜ್ ಮಾಡ್ತಾನೆ. ಅವಳೇನು ಮಾಡ್ತಾಳೆ, ಹೋಗೋಕ್ಕೆ 4 ದಿನ ಪ್ರಿಪ್ರೇಷನ್ ಮಾಡ್ಕೋತಾಳೆ. ಅವನ್ನ ನೋಡ್ತೀನಿ, ಮೀಟ್ ಮಾಡ್ತೀನಿ, ಹಗ್ ಮಾಡ್ತೀನಿ, ಕಿಸ್ ಮಾಡ್ತೀನಿ. ಇದೆಲ್ಲ ಕಲ್ಪನೆ ಅಲ್ಲ, ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂಥ ಆಸೆಗಳು ಅವೆಲ್ಲ ಎಲ್ಲರಿಗೂ ಬರುತ್ತೆ. ಅದು ಅದೇನು ತಪ್ಪಲ್ಲ. ಅದು ವಯಸ್ಸಿನ ಕೆಲವು ರೋಗಗಳಿಗೆ ಮದ್ದೇ ಇಲ್ಲ. ವಯಸ್ಸಿನ ಜೊತೆಲೇ ಬರುತ್ತೆ ರೋಗ. ಅದಕ್ಕೆ ಮದ್ದೇ ಇಲ್ಲ. ಆ ಕಲ್ಪನೆಯಲ್ಲಿ ಇರೋವಾಗ, ಆ ಹ್ಯಾಂಗ್ ಓವರ್ ಇರೋವಾಗ 2 ದಿನ ಬಿಟ್ಟು ನೀನು ಬರಿಗೈಯಲ್ಲಿ ಬರಬೇಡ, ಒಂದಷ್ಟು ಎಷ್ಟಾಗುತ್ತೆ ಅಷ್ಟು ದುಡ್ಡು ತಂದ್ಬಿಡು ಅಂತ. ಆಯ್ತು, ಅವಳೆಲ್ಲ ಏನು ಮಾಡ್ತಾಳೆ, ಅಲ್ಲೆಲ್ಲ ಅಪ್ಪ ಕ್ಯಾಶ್ ಇಟ್ಟಿರ್ತಾನೆ, ಅಮ್ಮ ಎಲ್ಲಿ ಕ್ಯಾಶ್ ಇಟ್ಟಿರ್ತಾನೆ, ಅಥವಾ ಏನೋ ಸುಳ್ಳು ಹೇಳ್ಬಿಟ್ಟು ಒಂದಷ್ಟು ಕ್ಯಾಶ್ ಇಸ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ಆಮೇಲೆ ನಾಳೆ ಹೊರಡಬೇಕು ಅಂದಾಗ ಇವತ್ತು ಹಾಗೆ ಒಂಚೂರು ಜ್ಯುವೆಲ್ಸ್ ತಂದ್ಬಿಡು ಅಂತ. ಅಮ್ಮ ಅಮ್ಮ ಮಗಳ ಮೇಲೆ ಸಂದೇಹ ಪಡಲ್ವಲ್ಲ, ಎಲ್ಲ ಎತ್ಕೊಂಡು ಟಕ್ಕನ್ ಫಾಸ್ಟ್ ಮಗಳು ಹೊಟ್ಟೋಗ್ತಾಳೆ. ಎಲ್ಲಿ ಅವನು ಇರ್ತಾನೆ, ಅವನು ಕರ್ಸ್ಕೋತಾನೆ. ಇವರು ಮಗಳು ಹೋದ್ಲಲ್ಲ, ಬಾಯಿ ಬಡ್ಕೋತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಂಗಿಲ್ಲ, ಪೇಪರ್ನವ್ರಿಗೆ ಹೇಳೋಂಗಿಲ್ಲ, ಮಾಧ್ಯಮಗಳಿಗೆ ಹೇಳೋಂಗಿಲ್ಲ, ಮರ್ಯಾದೆ ಹೋಗುತ್ತೆ. ಬಂಧು ಬಳಗ ಹಾಡ್ಕೋತಾರೆ. ಬಂಧು ಬಳಗದವರು ಯಾವಾಗಲೂ ಈ ಥರ ಆದರೆ ಬಂದು ಸಾಂತ್ವನ ಮಾಡೋದಾಗ್ಲಿ, ಸಮಸ್ಯೆ ಬಗೆಹರಿಸೋದು, ಎಂಜಾಯ್ ಮಾಡಿ ನೋಡಿದ ಅವ್ನ ಮಗಳು ಮಾಡೋಬಿಟ್ಟು ನೋಡಿದ ನಮ್ಮ ಮಗಳು ಹಿಂಗಿದೆ ನೋಡಿದ. ಇದು ಇವರನ್ನ ಬಂಧು ಬಳಗ ಅಂತೀವಿ. ಅರ್ಥ ಆಯ್ತಾ? ಇವರೆಲ್ಲ ಚೆನ್ನಾಗಿದ್ದ ಉಣ್ಣಕ್ಕೆ ಬರೋದು, ಕಷ್ಟಕ್ಕೆಲ್ಲ ಬರೋದಿಲ್ಲ. ಅವರು ಹೇಳಂಗಿಲ್ಲ, ಬಿಡಬೇಕು, ಹೇಳಂಗಿಲ್ಲ, ಬಿಡ್ಲೇಬೇಕು, ಸುಮ್ಮನೆ ಇದು ಬಿಡಬೇಕು. ಇವಳು ಇಲ್ಲಿ ಬಂದಲ್ಲ ಮೋಜು, 2.5-3 ತಿಂಗಳು 4 ತಿಂಗಳು ಅವನ ಜೊತೆಯಲ್ಲಿ ದೈಹಿಕ ಸುಖ ಯಾರು ಕರ್ಸ್ಕೊಂಡಿರ್ತಾವ ಚೆನ್ನಾಗಿ ಅವಳನ್ನು ಅನುಭವಿಸಿ, ಅವಳು ತಂದಿದ್ದ ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಇವಳು ಗೊತ್ತಿಲ್ದಂಗೆ ಒಂದಿನ ಅವನು ಎಸ್ಕೇಪ್. ಇಲ್ಲಿ ಇವಳನ್ನ ಇಲ್ಲಿ ಕರ್ಕೊಂಬರ್ಬೇಕು ಅಂತ ಒಬ್ಬ ಇವನಿಗೆ ಹೇಳಿರ್ತಾನೆ, ಒಬ್ಬ ಮಾಸ್ಟರ್ ಇರ್ತಾನೆ, ಅವನು ಇವನಿಗೆ ಹೇಳಿರ್ತಾನೆ ಕರ್ಕೊಂಡು ಬರಬೇಕು ಅಂತೇಳಿ. ಇವನ್ನ ಬಿಟ್ಟಿರ್ತಾನೆ. ಅವನು ಇಂಥ ದಿನ ಬರ್ತೀನಿ ಅಂದಾಗ ಇವನೇನು ಮಾಡ್ತಾನೆ, ಅಂಥ ದಿನ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದೆಲ್ಲ ಎತ್ಕೊಂಡು ಇವಳನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಅವನು ಬಂದು ಇವಳನ್ನ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಒಂದು ಕಡೆ ಅವಳನ್ನ ವ್ಯಾಪಾರ ಮಾಡಿ. ಅಂದರೆ ಇವಳು ಇಲ್ಲಿಂದ ಹೊರಡಕ್ಕೆ ಮೊದಲೇ ಅವಳು ವ್ಯಾಪಾರ ಆಗೋಗಿರ್ತಾಳೆ. ವ್ಯಾಪಾರ ಆದಮೇಲೆ ಅವಳು ಫೋಟೋ ಎಲ್ಲ ತೋರಿಸ್ಬಿಟ್ಟು ವ್ಯಾಪಾರ ಮಾಡಿರ್ತಾಳೆ. ಇವನು ಫೋಟೋ ಕಳಿಸು ಅಂದಿರ್ತಾನೆ, ನಿಂದಾಗಿ ವಿಡಿಯೋ ಕಳಿಸು ಅಂದಿರ್ತಾನೆ, ಎಲ್ಲ ಅಲ್ಲಿ ಕೊಟ್ಟಿರ್ತಾನೆ. ವ್ಯಾಪಾರ ಆದಮೇಲೆ ಇವಳು ಕರ್ಸ್ಕೊಳ್ಳೋದು. ಅವನು ಹೇಳಿರ್ತಾನೆ ಜನವರಿ 14ನೇ ತಾರೀಕು ಕರೆಸು ಅಂದರೆ ಇವನು ಸೆಪ್ಟೆಂಬರಲ್ಲೇ ಕರೆಸಿರ್ತಾನೆ. 3 ತಿಂಗಳು ಇವನು ಅವಳ ಜೊತೆಲಿ ಮಜಾ ಮಾಡ್ತಾನೆ. ಮಾಡಿ ಅವನಿಗೆ ಸುಖ ಸಿಕ್ತು, ಒಡವೆ ಸಿಕ್ತು, ಇದೆಲ್ಲ ಅವನಿಗೆ ಗೊತ್ತಿರಲ್ಲ. ಅವನು ಇವನಿಗೆ ಕಮಿಷನ್ ಕೊಡ್ತಾನೆ, 2 ತಗೊಳ್ತಾನೆ. ಇವನು ಇನ್ನೊಂದು ಬೇಟೆಗೆ ಸಿದ್ಧವಾಗ್ತಾನೆ. ಆಕೆ ಅಲ್ಲಿ ಹೋಗ್ತಾಳೆ. ಹೋದವಳು ಏನಾಗ್ತಾಳೆ ಅನ್ನೋ ಮಾಹಿತಿ ಇಲ್ಲ, ಎಲ್ಲಿ ಹೋದ್ಲು ಅನ್ನೋ ಮಾಹಿತಿ ಇಲ್ಲ, ವಾಪಸ್ ಬರೋದೇ ಇಲ್ಲ. ಇದು ಜ್ವಲಂತ ಸಮಸ್ಯೆ ಇವತ್ತು ಸಮಾಜದಲ್ಲಿ. ಇದೇ ಮಾರುತ ಸಿಂಹ. ಸರ್, ನಿಮಗೆ ಈ ಥರ ಒಂದು ಕತೆ ಮಾಡಬೇಕು, ಈಗ ನೀವು ಆಗಲೇ ಹೇಳಿದ್ರಿ ದುಡ್ಡು ಮಾಡಬೇಕು ಅಥವಾ ಏನೋ ಒಂದಕ್ಕೋಸ್ಕರ ಸಿನಿಮಾಗಳನ್ನ ಮಾಡ್ತಾರೆ, ಈ ಥರದ್ದು ಒಂದು ತಲೆಯಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಿದ್ದೀವಿ ಅಂತಂದರೆ, ಬಟ್ ಯಾಕೆ ಈ ಥರ ಒಳಿತು ನಿಮಗೆ? ಈ ಥರ ಒಂದು ಜನರಿಗೆ ಬೇಕು, ಆ್ಯಕ್ಚುಲಿ ಇದು ಬೇಕಿತ್ತು ಜನರಿಗೆ, ಈಗಿನ ಜನ್ರೇಷನಲ್ಲಿ ಇದು ಬೇಕಿತ್ತು. ಇವಾಗ ನೀವು ಹೇಳ್ದಂಗೆ ರಾತ್ರಿ 9 ಗಂಟೆಯಿಂದ ಮಿಡ್ನೈಟ್ 1 ಆಯಿತು, 2 ಆಯಿತು, ಕೆಲವೊಂದು ಟೈಮ್ 4 o'clock ಆಯಿತು. ಫೋನಲ್ಲಿ ಏನು ಮಾಡ್ತಿದ್ದಾರೆ ಕೇಳಂಗಿಲ್ಲ. ಅವ್ರದ್ದೇ ಪರ್ಸ್ನಲ್ ರೂಮು, ಪರ್ಸ್ನಲ್ ಫೋನು, ಆನ್ಲೈನ್ ಕ್ಲಾಸು, ಆನ್ಲೈನ್ ಕ್ಲಾಸ್, ನಾನು ಅದು ನೋಡ್ಕೊತಿದ್ದೀನಿ, ಇದು ನೋಡ್ಕೊತಿದ್ದೀನಿ, ಬರೀತಿದ್ದೀನಿ, ಅದೇ ಥರ ಹೇಳ್ತಾರೆ. ಬಟ್ ನೀವು ಅದನ್ನೆಲ್ಲ ಹೇಳಿದ್ರಿ, ಬಟ್ ನಿಮಗೆ ಎಲ್ಲಿಂದ ಇದನ್ನ ಈ ಥರ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ನಾನು ಆಗಲೇ ನಿಮ್ಗೆ ಹೇಳಿದೆ, ನಾನು ತುಂಬ ಮೀಡಿಯಾಗಳು ನೋಡ್ತಾ ಇದ್ದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ನನಗೆ ಎಷ್ಟೋ ಸಲ ನನ್ನ ಕಣ್ಣೀರು ಬಂದಿದೆ. ನನಗೆ ಆ ವಿಡಿಯೋಗಳು ನೋಡಿ ತುಂಬ ಹತ್ಬಿಟ್ಟಿದ್ದೀನಿ ನಾನು. ಅಂದರೆ ಪಾಪ ಅವ್ರು ವಾಪಸ್ ಬರೋಕ್ಕಾಗ್ತಿಲ್ಲ. ಅವಳು ಒಂದು ವಿಡಿಯೋ ಕಳಿಸ್ತಾಳೆ, ಅಮ್ಮ ನಾನು ನಿಮಗೆ ಮೋಸ ಮಾಡಿದೆ, ನನ್ನ ಎಷ್ಟು ಪ್ರೀತಿ ಮಾಡಿದ್ರಿ ನೀವು, ನಾನು ನಿಮ್ಗೆ ಮೋಸ ಮಾಡಿದೆ, ನಿಮ್ಮ ದುಡ್ಡು ಒಡವೆಲ್ಲ ಎತ್ಕೊಂಡ್ಬಂದ್ಬಿಟ್ಟೆ, ನಾನು ಮೋಸ ಹೋಗ್ಬಿಟ್ಟೆ, ಮತ್ತು ನಾನು ನಿಮ್ಮ ಮುಖ ತೋರಿಸಲ್ಲ, ಇದು ನನ್ನ ಲಾಸ್ಟ್ ವಿಡಿಯೋ, ಐ ಆಮ್ ಗೋಯಿಂಗ್ ಟು ಸುಸೈಡ್ ಅಂತ. ಇಲ್ಲ, ಸುಸೈಡ್ ಮಾಡ್ಕೊಂಬಿಟ್ರು, ಆಗೋಯ್ತು. ಅದು ಸಂಟಾಗೋಯ್ತು ನನಗೆ, ತಪ್ಸೋಕ್ಕಾಗಲ್ವ ಇದನ್ನ ಅಂತ. ನಾನಿಲ್ಲಿ ಇನ್ನೊಂದು ವಿಚಾರ ಕೂಡ ಪೋಷಕರಿಗೆ ಹೇಳ್ತೀನಿ, ಪೇರೆಂಟ್ಸ್ ಮಕ್ಕಳಿಗೆಲ್ಲ ಕೊಡೋದು ಮುಖ್ಯ ಅಲ್ಲ, ಕೇರ್ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ.
ಏನು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಸಂಜೆ ಹೊತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಎಲ್ಲರೂ ಒಂದು ಕಡೆ ಆಚೆ ಹೋಗಿ, ಸಂಡೇ ಫುಲ್ ಡೇ ಅವ್ರ ಜೊತೆಲಿ ಇರಿ, ಹೆಣ್ಮಕ್ಳ ಜೊತೆ ಕ್ಲೋಸ್ ಆಗಿರಿ. ಏನು ಮಗಳೇ ಏನು ಓದ್ತಾ ಇದೆಯಾ, ಯಾರ್ಯಾರು ನಿನ್ನ ಫ್ರೆಂಡ್ಸು, ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದಾರೆ, ಯಾರು ನಿಂಗೆ ಲೈನ್ಗೆ ನೋಡಿತಾ ಇದ್ದಾರಾ ಕೇಳಿ, ತಪ್ಪೇನಿಲ್ಲ. ಅದನ್ನು ತಪ್ಪು ಅಂತ ನಾನು ಹೇಳೋದೇ, ಲೈನ್ಗೆ ನೋಡಿತಿದಾರ, ಅವಳಿಗೆ ಆ ಕ್ಲೋಸ್ನೆಸ್ ಕೊಟ್ಟರೆ ಅವಳು ಹೇಳ್ತಾಳೆ, ಅಪ್ಪ ಶ್ರೀಧರ ಅಂತ ಯಾರೋ ಒಬ್ಬ ನಾನು ತುಂಬ ದಿನದಿಂದ ಟ್ರೈ ಮಾಡ್ತೇನೆ. ಹೌದು, ಅಲ್ಲಿ ಫೋಟೋ ತೋರಿಸು ಅಂತ. ನಾವು ಫೋಟೋ ತೋರಿಸು, ಹಾಂ ತೋರಿಸಿದಾಗ ಇವನೇನು ಮಾಡ್ತಾನೆ, ಸ್ಕೂಟ್ನಿ ಮಾಡ್ತಾನೆ. ಇಫ್ ಹಿ ಈಸ್ ರೈಟ್, ಇಫ್ ಹಿ ಈಸ್ ಜೆಂಟ್ಲ್ಮ್ಯಾನ್, ಡೆಫಿನೆಟಾಗಿ ಅವಳಿಗೆ ಕೊಡ್ತಾನೆ. ಅವನು ಒಳ್ಳೆ ಹುಡುಗಮ್ಮ, ಹಿನ್ನೆಲೆ ಎಲ್ಲ ನೋಡ್ತಾನೆ. ಇಲ್ಲ ಅಂದರೆ ಬೇಡ ಬೇಡ, ಸರಿ ಇಲ್ಲ ಅವನು ಅಂತಾನೆ. ಅಂದರೆ ಅವನಿಗೆ ಆತಂಕ ಇರುತ್ತೆ, ನನ್ನ ಮಗಳು ಎಲ್ಲಿ ಮಿಸ್ ಆಗ್ತಾಳು, ನನ್ನ ಮಗಳು ಎಲ್ಲಿ, ಮಗಳಿಗೆ ಏನೇನು ಬೇಕೆಲ್ಲ ಕೊಟ್ಟಿರ್ತಾನಲ್ಲ, ಒಳ್ಳೇದೇ ಕೊಟ್ಟಿರ್ತಾನಲ್ವ. ಇದೂ ಬಹಳ ಮುಖ್ಯ ಅಲ್ವಾ. ನಾಳೆ ಆ ಹುಡುಗಿ ಜೀವನದಲ್ಲಿ ಇವ್ರ ಜರ್ನಿ ಎಲ್ಲೋ ಕಟ್ಟಾಗ್ಬಿಡುತ್ತೆ, ಅವನ ಜೊತೆಲಿ ಜರ್ನಿ ಟ್ರಾವೆಲ್ ಆಗುತ್ತಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟ ಮೇಲೆ ತಾನೆ ಇವ್ರ ಆತ್ಮಕ್ಕೆ ಶಾಂತಿ ಸಿಗೋದು ಅಲ್ವಾ. ಆ ಆತಂಕ ಜವಾಬ್ದಾರಿ ಅವ್ರಿಗಿರುತ್ತೆ. ಹಾಗಾಗಿ ಅವ್ರನ್ನ ಕೆಟ್ಟವರು ಅನ್ಬಾರ್ದು. ನೀವು ನಿಮ್ಮ ಮೇಲೆ ಅವ್ರು ಬೈಬೇಕು ಹೊಡಿಬೇಕು ಅದು ಯಾವುದು ಇರೋದೇ ಇಲ್ಲ. ನನ್ನ ಮಗಳ ಆಯ್ಕೆ ಸರಿ ಇರುತ್ತಾ ಸರಿ ಇರಲ್ವಾ, ಆ ಭಯ ಇರುತ್ತೆ ಅವ್ರಿಗೆ ಅಲ್ವಾ. ಮಗಳು ಹೊರಗಡೆ ಹೋಗೋವಾಗ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಹುಷಾರಮ್ಮ ಅಂತಾರೆ. ಬೇರೆ ಯಾರು ಹೇಳ್ತಾರ, ಸಾಧ್ಯನೇ ಇಲ್ಲ. ಆ ಹುಷಾರು ಅನ್ನೋ 3 ಅಕ್ಷರದಲ್ಲಿ ಎಷ್ಟು ಅರ್ಥ ಇರುತ್ತೆ. ವಾಪಸ್ ಬರೋವರೆಗೂ ಅವ್ರಿಗೆ ನೀರಿಳಿಯಲ್ಲ, ಗಂಟಲ್ಲಿ ನೀರಿಳಿಯಲ್ಲ, ಊಟ ಸೇರಲ್ಲ. ಎಲ್ಲಿದೆಮ್ಮ ಎಲ್ಲಿದೆಮ್ಮ, ಯಾಕಮ್ಮ ಇನ್ನೂ ಬಂದಿಲ್ಲ, ಅಮ್ಮ ಟ್ರಾಫಿಕ್ ಅಮ್ಮ, ಓಕೆ ಬೇಗ ಬಂದ್ಬಿಡು, ಯಾವ ಸಿಗ್ನಲ್ ಇದೆಯಾ ಅಂದರೆ ಇದೆಲ್ಲ ಬರೋದು ಬರೀ ಪೇರೆಂಟ್ಸಿಗೆ ಮಾತ್ರ, ಬೇರೆಯವ್ರಿಗೆ ಬರೋದಿಲ್ಲ ಅದು ಅಲ್ವಾ. ಇದನ್ನ ಮಕ್ಕಳು ಅರ್ಥ ಮಾಡ್ಕೋಬೇಕು. ಪೋಷಕರು ಮಕ್ಕಳನ್ನ ಒಂಟಿಯಾಗಿ ಬಿಡಕ್ಕೆ ಅವ್ರಿಗೆ ಒಂಟಿತನ ಅವ್ರು ಬಳಸ್ಕೋತಾರೆ. ಅವ್ರು ಒಂಟಿಯಾಗಿದ್ದಾಗ ಯಾರೋ ಒಬ್ಬರು ಫ್ರೆಂಡ್ ಆಗ್ತಾರೆ, ಯಾರೋ ಒಬ್ಬ ಫ್ರೆಂಡ್ ಆಗ್ತಾನೆ, ಆ ಒಂಟಿತನ ಬಳಸ್ಕೋತಾನೆ ಅವನು. ನಿನ್ನ ಫ್ರೆಂಡು ನಿಮ್ಮ ಅಪ್ಪ ಅಮ್ಮನೇ ಆಗ್ಬಿಟ್ರೆ ಶೇರ್ ಮಾಡ್ಕೋತೀರಲ್ವಾ, ಶೇರ್ ಮಾಡ್ಕೋತೀರಿ ಅಲ್ವಾ. ಅಮ್ಮ ನೋಡಿ ಯಾವನೋ ಒಬ್ಬ ಲೈನ್ ಹೊಡಿತಾ ಇದ್ದಾನೆ ಅಂತ ಹೇಳು, ಕಾಳಾಗ್ತಾ ಇದ್ದಾನೆ ಅಂತ ಹೇಳು ಅಲ್ವಾ. ಕೊಡಿ ಆ ಫ್ರೀಡಮ್ ಅವ್ರಿಗೆ ಅಲ್ವಾ. ಇದನ್ನೇ ನಾನು ಹೇಳೋದು. ಆಮೇಲೆ ನೀವು ಆಗ್ಲೇ ಕೇಳಿದ್ರಿ ಈ ಥರದ್ದು ಯಾಕೆ ತಗೊಂಡ್ರಿ ಅಂತ. ನಾನು ಎಸ್ ನಾರಾಯಣ್ ಅಂತ ನೀವು ನನ್ನ ಹೇಗೆ ಗುರುತಿಸ್ತೀರಿ? ಸಿನಿಮಾ ನಿರ್ದೇಶಕ ಅಲ್ವಾ. ಸಿನಿಮಾದಿಂದ ಎಲ್ಲ ಪಡ್ಕೊಂಡಿದ್ದೀನಿ ನಾನು, ಎಲ್ಲ ಪಡ್ಕೊಂಡ್ರೆ ಸಿನಿಮಾದಿಂದ. ನಾನು ಇಲ್ಲೇನು ನಮ್ಮ ಅಪ್ಪನ ಆಸ್ತಿ ಗೀಸ್ತಿ ಏನಿಲ್ಲ. ಇಲ್ಲಿ ಇವತ್ತೇನು ನಾನು ಬದುಕ್ತಾ ಇದ್ದೀನಿ, ನನ್ನ ಬಟ್ಟೆ ನನ್ನ ಊಟ ಎಲ್ಲ ಸಿನಿಮಾದಿಂದ. ಈ ಜನ ಅವರು ಬೆವರಿನ ಹಣವನ್ನು ತಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡಿ ನನಗೆ ಒಳ್ಳೆ ಬಟ್ಟೆ ಹಾಕಿ ಕೊಟ್ಟು ಅವ್ರು ಹರಕು ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ ಅಲ್ವಾ. ಆ ಸಮಾಜಕ್ಕೆ ನಾನೇನಾದರೂ ಕೊಡಬೇಕಲ್ವಾ ಅಲ್ವಾ. ಅವ್ರ ದುಡ್ಡಲ್ಲಿ ನಾನು ಸುಖವಾಗಿರೋದಲ್ಲ, ಅಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ಬೇಕು. ನನ್ನ ಕರ್ತವ್ಯ ಅಲ್ವಾ ಅದು, ನನ್ನ ಧರ್ಮ ಅಲ್ವಾ. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹೌದು. ಒಂದಷ್ಟು ಪೇರೆಂಟ್ಸು ಮಕ್ಳು ಏನು ಮಾಡಿ, ನೀವಾಗಲೇ ಹೇಳಿದ್ರಿ ಅವ್ರ ಫ್ರೆಂಡ್ಸ್ ಆಗ್ಬೇಕು ಫಸ್ಟು. ನೀವು ಹೇಳ್ದಂಗೆ ಅಪ್ಪ ಇನ್ನು ಲೈನ್ ಹೊಡಿತಿದ್ದಾನಪ್ಪ, ನನಗೆ ಕಾಲೇಜಲ್ಲಿ ಬಸ್ಸಲ್ಲಿ ಅವ್ನಿಗೆ ಮಾಡ್ತಿದ್ದಾನಪ್ಪ ಅಂತ ಹೇಳೋಷ್ಟು ಫ್ರೀಡಮ್ ಹೆಣ್ಮಕ್ಳಿಗೆ ಬೇಕು. ಅದು ಖಂಡಿತ ಇತ್ತು. ಎಷ್ಟೋ ಜನ ಮಕ್ಳಿಗಿಲ್ಲ. ಮಕ್ಳಿಗೆ ಏನು ಭಯ ಅಂದರೆ, ಈಗ ನಾನೊಂದು ಹುಡುಗಿಯಾಗಿ ನಾನೇನು ಹೇಳ್ತೀನಿ ಅಂದರೆ, ಕಾಲೇಜಲ್ಲಿ ಅಥವಾ ಬಸ್ಸಲ್ಲಿ ಯಾರಾದರೂ ನನಗೇನಾದರೂ ಲೈನ್ ಹೊಡಿತಿದ್ದಾರೆ ಅಥವಾ ನನಗೆ ನನ್ನ ಲವ್ ಮಾಡು, ನನ್ನ ಪ್ರೀತಿಸು ಅಂತ ಹೇಳ್ತಿದ್ದಾರೆ ಅಂತ ನಾನು ಹೋಗಿ ನನ್ನ ತಂದೆ ಹತ್ರ ಹೇಳಿದ್ರೆ, ಒಂದಷ್ಟು ಜನ ಪೇರೆಂಟ್ಸ್ ಮಾಡುವಂತಹ ಕೆಲಸ ಏನು ಅಂದರೆ, ಆ ಕಾಲೇಜ್ ಕಟ್, ಸ್ಕೂಲ್ ಕಟ್, ಇಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ರೆ ಡ್ಯಾನ್ಸ್ ಕ್ಲಾಸ್ ಕಟ್, ಇದನ್ನ ಪೇರೆಂಟ್ಸ್ ಮಾಡ್ತಿದ್ದಾರೆ. ಈ ಒಂದು ಭಯಕ್ಕೆ ಒಂದಷ್ಟು ಹೆಣ್ಮಕ್ಳು ತನ್ನ ತಂದೆ ಹತ್ರ ಹೋಗಿ ಅಪ್ಪ ನನಗೆ ಈ ಥರ ಸಮಸ್ಯೆ ನನಗಿಲ್ಲ ಆಗ್ತಿದೆ ಅಂತ ಹೇಳ್ತಿಲ್ಲ. ನಾನು ಅದನ್ನೇ ಆಗಲೇ ಹೇಳಿದೆ, ತಂದೆ ತಾಯಿಗಳು ಮಕ್ಕಳ ಜೊತೆ ಹೇಗಿರಬೇಕು ಅಂತ. ಹೀಗೆಲ್ಲ ಇರೋದು. ಈಗ ಯಾವುದೇ ಹೆಣ್ಣು ನಾನು ಯಾವನ್ ಏನು ಮಾಡ್ತಾನೆ ಅಂತ ರಸ್ತೆಯಲ್ಲಿ ಓಡಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆಕೆ ನೀವು ಹೊರಗಡೆ ಕಾಲೇಜಿಗೆ ಕಳಿಸ್ತೀರಾ ಅಂದರೆ ಕೆಲವು ವಿಚಾರಗಳಿಗೆ ಸಿದ್ಧತೆ ಮಾಡ್ಕೊಂಡೇ ಇರ್ಬೇಕು ನೀವು. ಜೊತೆಲಿ ಅವಳು ರಕ್ಷಣೆ ಮಾಡ್ಬೇಕು ನೀವು. ಅವಳಿಗೆ ಭಯ ಹುಟ್ಟಿಸ್ಬಾರ್ದು, ಅವಳಿಗೆ ಧೈರ್ಯ ತುಂಬಬೇಕು. ಅವಳಿಗೆ ಎಲ್ಲಿವರೆಗೂ ಧೈರ್ಯ ತುಂಬ್ತೀರಿ ಅಂದರೆ, ಅವಳು ಸಂಗಾತಿ ಒಬ್ಬ ಬರೋವರೆಗೂ ಧೈರ್ಯ ತುಂಬಿ ಅವಳನ್ನ ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಪೇರೆಂಟ್ಸ್ ದಾರಿ ಮಾಡಿಕೊಡ್ಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ನೀವು ಹಂಗವ್ರೆಲ್ಲ ಕಟ್ ಮಾಡಿಬಿಟ್ರೆ ಖಂಡಿತ ನೀವು ಹೇಳ್ದಂಗೆ ಅವ್ರು ಹೇಳಲ್ಲ. ಅವರು ಅದನ್ನ ಮಾಡಬಾರ್ದು, ನೀವು ಆ ರೂಟ್ಗೆ ಹೋಗ್ಬಾರ್ದು. ಆ ಥರ ಇತ್ತು ಅಂದರೆ ಬಿಗಿನಿಂಗಿಂದನೇ ಆಚೆ ಕಳಿಸ್ಬಾರ್ದು ನೀವು
ಅಲ್ವಾ? ಒನ್ಸ್ ನೀವು ಹೊರಗಡೆ ಕಳಿಸ್ತಾ ಇದ್ದೀರಾ ಅಂದರೆ ಕೆಲವು ಮಾನಸಿಕ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಬೇಕು. ಆಫ್ಕೋರ್ಸ್ ಒಬ್ಬ ಗಂಡಸು ತಂದೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾನೆ, ಸಂಜೆ ನೈಟ್ ಬರುತ್ತೆ ಮನಗ, ಓಕೆ ಅವ್ನು ದುಡಿಬೇಕು ಮಕ್ಕಳಿಗೋಸ್ಕರ ಅಂತ ಇಟ್ಕೊಳ್ಳಿ, ಒಂದು ಮಾನಿಟ್ರಿಂಗ್ ಇಟ್ಕೊಳ್ಳೇಬೇಕು. ಇವತ್ತು ಬೇಕಾದಷ್ಟು ಅನುಕೂಲಗಳಿದೆ ಇವತ್ತು, ಸಿಕ್ಕಾಬಿಟ್ಟೆ. ಮೊದಲು ಇರಲಿಲ್ಲ, ಕಮ್ಯುನಿಕೇಶನ್ ಇರ್ತಿರ್ಲಿಲ್ಲ. ಒಬ್ರು ಆಚೆ ಹೋದರೆ ಮನೆಗೆ ಬರೋವರೆಗೂ ಅವ್ರು ಬರ್ತಾರಾ ಇಲ್ವಾ ಅನ್ನೋ ಗ್ಯಾರಂಟಿ ಇಲ್ಲ, ಮಾಹಿತಿ ಇರ್ತಿರ್ಲಿಲ್ಲ. ಈಗ ಹಾಗಲ್ಲ, ನೀನು ಎಲ್ಲಿದೆಯಾ ಅಂತ ಗೊತ್ತಾಗತ್ತೆ, ಏನು ಮಾಡ್ತಿದ್ಯಾ ಅಂತ ಗೊತ್ತಾಗತ್ತೆ. ನೀವು ಎಲ್ಲಿದೆಯಮ್ಮ? ಅಮ್ಮ ನಾನು ಇಲ್ಲಿ ಸ್ಪೆಷಲ್ ಕ್ಲಾಸಲ್ಲಿ ಇದ್ದೀನಿ, ಲೈವ್ ಲೊಕೇಶನ್ ಹಾಕು ಅಂದ್ರೆ ಸಿಗಾಕೊಂಡ್ಬಿಡ್ತೀನಿ. ಹೌದು, ಸಿಗಾಕೋತಾರೆ ಅಲ್ವಾ? ನಿಜ. ಅಷ್ಟು ಅನುಕೂಲ ಇದೆ ಇವಾಗ. ಹಾಗಿದ್ದಾಗ ಆ ಹೆಣ್ಣು ಮಗುಗೆ ಸಮಾಜದಲ್ಲಿ ಧೈರ್ಯವಾಗಿ ನಡೆಯುವಂಥ, ಧೈರ್ಯವಾಗಿ ಎಲ್ಲರ ಜೊತೆಲಿ ಬೆರೆಯುವಂಥ ಒಂದು ಆತ್ಮಸ್ಥೈರ್ಯ ತುಂಬಬೇಕು ಮೊದಲು. ಆಗ ಅವಳಿಗೆ ಎಲ್ಲವನ್ನು ಮನೆಯ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಬರುತ್ತೆ, ಆಮೇಲೆ ಆಸೆನೂ ಇರುತ್ತೆ. ಪ್ರತಿಯೊಂದು ಅಷ್ಟೇನೆ. ಯಾವುದೋ ಒಂದು ಹುಡುಗ ಇವಳಿಗೆ ಇಷ್ಟ ಆಯಿತು ಅಂತ ಇಟ್ಕೊಳ್ಳಿ, ಅವಳಿಗೆ ಮನಸ್ಸಿರಲ್ವೇ? ಆ ವಯಸ್ಸಿನಲ್ಲಿ ಬರುವಂಥ ಸಹಜವಾದ ಆಸೆಗಳು. ಅವಳಿಗೆ ಇಷ್ಟ ಆಯ್ತು, ಯಾವುದೋ ಒಂದು ಹುಡುಗ ತುಂಬ ಇಷ್ಟ ಆಯಿತು, ಅವಳಿಗೆ ಆ ಸಂಕೋಚ ಕಾಡಬಾರ್ದು. ಹೇಗೆ ಹೋಗಿ ಪೇರೆಂಟ್ಸ್ ಹತ್ರ ಹೇಳ್ಕೋಬೇಕು? ತಾಯಿ ಹತ್ರ ಹೇಳ್ಕೊಮ್ಮ. ತಾಯಿ ಅದು ಸಲಿಗೆ ಕೊಡಿ ಮಗಳಿಗೆ. ಅಮ್ಮ ನನಗೊಂದು ಹುಡುಗ ಇಷ್ಟ ಆಗಿದೆ, ನಮ್ಮ ಅಪ್ಪಂಗೆ ಹೇಳಮ್ಮ, ನೀವು ಅಂದರೆ ಅವನ್ನ ಕರ್ಕೊಂಬರ್ತೀನಮ್ಮ, ಇಲ್ಲ ಮೊದಲು ನೀನು ನೋಡಮ್ಮ, ಆಮೇಲೆ ಅಪ್ಪನಿಗೆ ಹೇಳಮ್ಮ. ಆ ಥರದ್ದೊಂದು ಆ ಅಂತರ ಕೊಡಬೇಡಿ, ಹತ್ತಿರ ಇಟ್ಕೊಳ್ಳಿ. ಅವಳಿಗೆ ಆ ಥರದ್ದೊಂದು ವೇದಿಕೆ ಮಾಡಿಕೊಡಿ. ಸಮಾಜದಲ್ಲಿ ಅಪರಾಧಗಳೇ ನಡೆಯಲ್ಲ, ಅಪರಾಧಗಳೇ ನಡೆಯಲ್ಲ. ಆಮೇಲೆ ಎಕ್ಸ್ಪೆಷಲ್ ಹುಡುಗರು ಅಷ್ಟೇನೆ ಹೆಣ್ಣು ಮಕ್ಕಳನ್ನ ಗೌರವವಾಗಿ ನೋಡಿ. ನಿನ್ಗೆ ಇಷ್ಟ ಆಗಿದೆಯಾ? ನಿನ್ಗೆ ಇಷ್ಟ ಆಯ್ತಾ? ನಿಜವಾಗ್ಲೂ ಜೆನ್ಯೂನ್ ಆಗಿ ಇಷ್ಟ ಆಯ್ತಾ? ಜೆನ್ಯೂನ್ ಆಗಿ ಅಪ್ರೋಚ್ ಆಗಕ್ಕೆ ಮೊದಲು ಡಿಸೈಡ್ ಮಾಡಿ ಲೈಫ್ ಲಾಂಗ್ ಅವಳ ಜೊತೆ ಇರಬೇಕು ಅಂತ. ಟೈಮ್ ಪಾಸ್ಗೋಸ್ಕರ ಒಂದು ಹುಡುಗಿ ಜೊತೆ ಬರಬೇಡಿ. ಯಾಕೆಂದ್ರೆ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ, ಅವಳಿಗೆ ಫೇಲ್ ಆಗುತ್ತೆ. ನಿಮಗೆ ಟೈಮ್ ಪಾಸ್ ಆಗುತ್ತೆ, ಅವಳಿಗೆ ಫೇಲ್ ಆಗುತ್ತೆ. ನೀವು ಪುರುಷ ಸಮಾಜ ಹೆಣ್ಣು ಮಕ್ಕಳಿಗೆ ಆ ವೇದಿಕೆ ಮಾಡಿಕೊಡಿ, ಆ ಅವಕಾಶ ಕೊಡಿ. ನಿಮ್ಮಷ್ಟೇ ಅವಳು ಸ್ವತಂತ್ರಳು. ನಿಮಗಿರೋ ಮನಸ್ಥಿತಿ, ನಿಮಗಿರೋ ಆಸೆ ಆಕಾಂಕ್ಷೆಗಳು ಅವಳಿಗೂ ಇರುತ್ತೆ. ನೀವು ಮಾತ್ರ ತುಂಬ ಶೋಕಿ ಮಾಡ್ಕೊಂಡು ಎಲ್ಲ ಕಡೆ ಜಾಲಿಯಾಗಿರ್ಬೋದು. ಅವ್ರಿಗೆ ಅದು ಅವಕಾಶ ಮಾಡಿಕೊಡಿ. ಸಮಾನತೆಯೇ ಬದುಕು, ಸಮಾನತೆಗೆ ಅವಕಾಶ ಮಾಡಿಕೊಡಿ. ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಮಾಡಿ. ಮಾರುತ ಸಿನಿಮಾ ನೋಡಿದಾಗ ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಸರ್, ಆದರೂ ನನಗೆ ಒಂದು ಕ್ವೆಶನ್ ಕೇಳಬೇಕು ಅನ್ನಿಸ್ತು. ನಿಮಗೆ ಹಿಂಗೆಲ್ಲ ಒಳಗಡೆ ನಾರ್ಮಲಾಗಿ ಎಲ್ಲ ಹುಡುಗರಿಗೂ ಹಿಂಗೆ ಅನಿಸಲ್ಲ ಸಮಾನತೆ. ಅವಳು ನಮ್ಮಂಗೆ ಆಸೆ ಇರುತ್ತೆ ಮನಸ್ಸಲ್ಲಿ, ಅವಳು ನಮ್ಮ ಥರ ರೆಕ್ಕೆ ಕಟ್ಟಿ ಹಾರಬಹುದು, ಅದರೆಲ್ಲ ಹೇಳಲ್ಲ. ನೀನು ಹಿಂಗೆ ಇರಬೇಕು, ನೀನು ಇದನ್ನೇ ಮಾಡಬೇಕು, ನೀನು ಹಿಂಗಿದ್ರೇ ಹೆಣ್ಮಕ್ಳು ನೀವು, ಆ ಥರ ಒಂದಷ್ಟು ಜನ ಹೇಳ್ತಾರೆ. ಬಟ್ ನೀವು ಆ ಥರ ಹೇಳಲಿಲ್ಲ ಇಲ್ಲಿ. ಅವಳಿಗೂ ನಮ್ಮ ಥರ ಆಸೆ ಆಕಾಂಕ್ಷೆಗಳಿರುತ್ತೆ, ಆ ಥರ ಎಲ್ಲ ಹೇಳಿದ್ರೆ ಇದೆಲ್ಲ ನಿಮಗೆ ಹೆಂಗೆ ಅನಿಸುತ್ತೆ? ಇದನ್ನು ನೀವು ನೋಡಿ ಕಲ್ತಿದ್ದ ಅಥವಾ ನಿಮ್ಮ ಮನೆಯಲ್ಲಿ? ಇಲ್ಲ, ನಾನೇನು ಹೇಳ್ತೀನಿ ನೋಡಿ, ಇವತ್ತು ಇಂದಿರಾ ಗಾಂಧಿಯವರು ನಮ್ಮ ದೇಶನ ಆಳಿದ್ರು. ಹೌದು. ಯಾವ ಇಸ್ವಿಯಲ್ಲಿ ಗೊತ್ತಿಲ್ಲ, ಯೋಚನೆ ಮಾಡಿ. ಸ್ವಾತಂತ್ರ್ಯ ಬಂದು ಕೆಲವೇ ವರ್ಷಗಳಲ್ಲಿ ಅವ್ರು ಪ್ರಧಾನಿ ಆಗ್ತಾರೆ. 1947 ಬಂದಿತ್ತು. ಕೆಲವೇ ವರ್ಷಗಳಲ್ಲಿ ಪ್ರಧಾನಿ ಆಗ್ತಾರೆ. ಈಗಲ್ಲ, ಅವತ್ತು ನಮ್ಮ ದೇಶನ ಆಳಿದ್ದು ಒಬ್ಬ ಮಹಿಳೆ. ಅಂದರೆ ಮಹಿಳೆ ದೇಶವನ್ನು ಆಳ್ತಾಳೆ ಅಂದರೆ ಮಹಿಳೆಗೆ ದೇಶದಲ್ಲಿ ಸ್ವಾತಂತ್ರ್ಯ ಇರಬಾರ್ದೇನು? ಇರಬೇಕು ಅಲ್ವಾ? ಪುರುಷನಷ್ಟೇ ಮಹಿಳೆಗೂ ಕೂಡ ನಮ್ಮ ಈ ದೇಶದಲ್ಲೆಲ್ಲ, ಎಲ್ಲ ದೇಶದಲ್ಲೂ ಕೂಡ, ಈ ಭೂಮಿ ಮೇಲೆ ಪ್ರತಿಯೊಂದು ವಿಷಯದಲ್ಲೂ ಅವಳು ಹಕ್ಕಿದೆ, ಪ್ರತಿಯೊಂದರಲ್ಲೂ ಹಕ್ಕಿದೆ. ಪುರುಷ ಎಷ್ಟು ಸ್ವತಂತ್ರವಾಗಿ ಎಷ್ಟು ಅಧಿಕಾರ ಚಲಾಯಿಸ್ತಾನೋ ಅಷ್ಟೇ ಅಧಿಕಾರ ಈಕೆಗೂ ಅವಕಾಶ ಇದೆ. ಅವಳು ಕೊಡಿ. ನೀವು ಹೆಣ್ಣು ಗುಲಾಮಳಲ್ವಲ್ಲ, ಹೆಣ್ಣು ಯಾವುದೇ ರೀತಿಯಲ್ಲಿ ಗುಲಾಮಳಲ್ಲ. ನೀವು ಪ್ರತಿ ವರ್ಷ ಈ SLC PU ಎಕ್ಸಾಮ್ಗಳು ನೋಡ್ತೀರಿ, ಪರ್ಸೆಂಟೇಜ್ ಮಾರ್ಕ್ಸ್ ಎಲ್ಲ ಹೆಣ್ಮಕ್ಳದೇ ಜಾಸ್ತಿ. ಹಾಗಾದ್ರೆ ನೀವು ಯಾಕೆ ಪ್ರಾಧಾನ್ಯತೆ ಅವ್ರಿಗೆ ಕೊಡೋದಿಲ್ಲ? ನೀವು ಕೊಡಿ, ಅವ್ರಿಗೂ ಕೊಡಿ, ಸಮಾನವಾಗಿ ನೋಡಿ. ಅಷ್ಟೇನೆ. ಹೆಣ್ಣು ಗಂಡು ಅನ್ನೋದು ಎರಡು ಅಕ್ಷರ ಬಿಟ್ಬಿಟ್ರೆ, ಹೆಣ್ಣು ಗಂಡು ಅದು ಬಿಟ್ಬಿಟ್ರೆ ಸಮಾನತೆ ಇಲ್ಲ ಅಂದರೆ ಸಂಸಾರನೇ ಇಲ್ವಲ್ಲ. ಒಂದು ಹೆಣ್ಣಿಂದ ಬರೀ ಜೀವನ ನಡೆಸೋಕ್ಕಾಗಲ್ಲ, ಗಂಡು ಬೇಕು. ಒಬ್ಬ ಗಂಡು ಜೀವನದಲ್ಲಿ ಎಲ್ಲವನ್ನು ಪಡೆಯೋದಕ್ಕೆ ಒಂದು ಹೆಣ್ಣು ಬೇಕೇ ಬೇಕು. ಅವರಿಬ್ಬರು ಅನ್ಯೋನ್ಯವಾಗಿದ್ದಾಗ ಮುಂದಿನ ಸಂತತಿ ಶುರುವಾಗತ್ತೆ ಅಲ್ವಾ? ಅಲ್ಲೇ ನೀವು ಎಲ್ಲವೂ ಕೂಡ ಅಲ್ಲೇ ಸಿಗತ್ತಲ್ಲ. ಅವ್ರು ಅನ್ಯೋನ್ಯವಾಗಿದ್ದಾಗ ತಾನೆ. ಈ ಅನ್ಯೋನ್ಯತೆ ನಿಜ ಜೀವನದಲ್ಲಿ ಬದುಕಿನಲ್ಲಿ ನಡಿಬೇಕದು.
ಸಮಾನತೆ. ಬೀದಿಯಲ್ಲಿ ಒಂದು ಹೆಣ್ಮಗು ಹೋಗುತ್ತೆ ಅಂದರೆ ಅವಳನ್ನ ಗೌರವ ಕಾಣಬೇಕು. ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು ಮನುಷ್ಯತ್ವನೇ ಅಲ್ಲ, ಅಲ್ಲವೇ ಅಲ್ಲ. ಆಕೆಗೆ ಮುಜುಗರ 4 ಜನ ಗಂಡಸರಿದ್ದಾರೆ ಹೇಗೆ ಹೋಗ್ಲಿ ಅಂತ, ಅದು ಬರಬಾರ್ದು. ಅದು ಬರಲೇಬಾರ್ದು. ಯಾವಾಗ ಅದು ಬರೋದಿಲ್ಲ ಶುದ್ಧ ಸಮಾಜ ನಿರ್ಮಾಣ ಆಗುತ್ತೆ. ಅವಳಿಗೆ ಅವಕಾಶ ಕೊಡಿ. ಈ ಥರದ್ದೆಲ್ಲ ನಡೆಯೋದು ಬಿಡಬೇಡಿ ನೀವು. ನಾವು ಮಾಡಬೇಕು, ಅದನ್ನು ನಾವು ಕೊಡಬೇಕು ಅವಕಾಶ, ನಾವು ಮಾಡಿಕೊಡ್ಬೇಕು ವೇದಿಕೆ. ನಮ್ಮ ಮನೆಯಲ್ಲಿದೆ ಅದು, ನನ್ನ ಸ್ವಂತ ಬದುಕಿನಲ್ಲಿದೆ ಅದು. ನಮ್ಮಲ್ಲಿ ಇಲ್ಲವೇ ಇಲ್ಲ, ಅದು ನನ್ನಲ್ಲಿ ಇಲ್ಲ. ಮಾರುತ ಸಿನಿಮಾ ಅಂತ ಅಂದಾಗ ನನಗೇನೋ ಅಂತ ಅನ್ಕೊಂಡಿದ್ದೆ, ಆ್ಯಕ್ಷನ್ಸ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅನ್ಕೊಂಡೆ. ಬಟ್ ನಿಮ್ ಎಲ್ಲ ಕೇಳಿಸ್ಕೊಂಡು ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಆಡಿಯನ್ಸ್ಗೆ, ನೀವು ಸಣ್ಣ ಮಕ್ಕಳಿಂದ ಹಿಡಿದು ಈಗ ಬುದ್ಧಿ ಫೋನ್ ಯಾರೆಲ್ಲ ಮುಡ್ತಿದ್ದಾರೆ, ಫೋನ್ ಯಾರೆಲ್ಲ ನೋಡ್ತಿದ್ದಾರೆ, ಅಲ್ಲಿಂದ ಶುರುವಾಗಿ ಹಣ್ಣಾಗಿರೋ ಅಜ್ಜಿ ತಾತ ಅಲ್ಲಿವರೆಗೂ ಕೂಡ ಈ ಸಿನಿಮಾನ ಬಂದು ಥಿಯೇಟರ್ ನೋಡಲೇಬೇಕು. ಯಾಕಂದರೆ ಅವ್ರು ನಾಳೆ ದಿನ ಅಜ್ಜಿ ತಾತ ನಾಳೆ ಅವ್ರ ಮೊಮ್ಮಕ್ಳಿಗೆ ಹೇಳ್ಬಹುದಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಹೌದು, ಎಲ್ಲರೂ ಬಂದು ಈ ಸಿನಿಮಾವನ್ನ ನೋಡಬೇಕು. ಅದ್ರ ಜೊತೆಗೆ ಸರ್ ಈಗಲೂ ಕೂಡ ನೀವಾಗಲೇ ಹೇಳಿದ್ರಿ 4 ದಿನ ಗ್ಯಾಪಲ್ಲಿ ಪಟಾಯಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರಿ. ಒಂದು ಕಣ್ಣಿಂದ ಮೂಗು, ನಿಮ್ಮ ಫೋನ್ ಎಲ್ಲ ಪಟಾಯಿಸ್ಕೊಳ್ತಾರೆ ಅಂತ ಹೇಳಿದ್ರಿ. ಈಗಲೂ ಕೂಡ ಈಗ 2025 ಈಗಲೂ ಕೂಡ ಈ ಥರ ಮಾಡೋ ಅಂಥವ್ರು ಜಾಸ್ತಿ ಇದ್ದಾರೆ. ನೀವು ಹೇಳ್ದಂಗೆ ಹುಡುಗಿ ಬಯಸೋದು ಪ್ರೀತಿ, ಅವನನ್ನು ಪ್ರೀತಿಸ್ತಾನೆ, ಡೈಲಿ ಇದೇ ಥರ ನನ್ನ ಹೊಗಳುತ್ತಾನೆ ಅಂತ. ಬಟ್ ಹುಡುಗನ ಇಂಟೆನ್ಷನ್ ಏನಾಗಿರುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಕೂಡ ಹೆಣ್ಮಕ್ಳು ಅದರೊಳಗಡೆ ಬೀಳ್ತಾ ಇದ್ದಾರೆ ಆ ಒಂದು ಏಜಲ್ಲಿ. ಸೊ ಅಂಥವರಿಗೆಲ್ಲ ಏನು ಹೇಳ್ತೀರಾ? ಇದೆ ಇಷ್ಟೊತ್ತು ಹೇಳದ್ನಲ್ಲ, ಇದಕ್ಕಿಂತ ಆಳವಾಗಿ ಯಾರು ಹೇಳಕ್ಕಾಗಲ್ಲ. ಓಕೆ, ಹಾಗೆ ಪೇರೆಂಟ್ಸಿಗೆ ಎಚ್ಚರಿಕೆಯಿಂದ ಇರಿ. ನೀವು 50 ರೂಪಾಯಿ ಇಡ್ಲಿ ಸಾಂಬಾರ್ ತಿನ್ನೋದಕ್ಕೆ 4 ಹೋಟ್ಲಲ್ಲಿ ಒಂದು ಹೋಟ್ಲು ಚಾಯ್ಸ್ ಮಾಡ್ತೀರಿ, ಆಯ್ತಾ? 10 ರೂಪಾಯಿ ಕಾಫಿ ಕುಡಿಯಕ್ಕೆ ಅಲ್ಲೇ ಹೂ ಕುಡಿಬೇಕು ಚಾಯ್ಸ್ ಮಾಡ್ತೀರಿ. ಒಬ್ಬ ಅಯೋಗ್ಯನ ನಿಮ್ಮ ಜೀವನದಲ್ಲಿ ಕರ್ಸ್ಕೊಳಕ್ಕೆ ಯಾಕೆ ನೀವು ತಾಳ್ಮೆ ಇರಲ್ಲ ನಿಮಗೆ? ಒಂದು ತಿಳ್ಕೊಳ್ಳಿ, ಯಾರು ನಿಮ್ಮನ್ನು ಹೊಗಳ್ತಾನೋ ನಿಮ್ಮನ್ನು ಯಾಮಾರಿಸ್ತಾನೆ ಅಂತ. ವೆರಿ ಸಿಂಪಲ್. ಯಾರು ನಿಮ್ಮನ್ನು ಹೊಗಳ್ತಾನೆ ಅವನು ನಿಮ್ಮನ್ನು ಯಾಮಾರಿಸ್ತಾನೆ ಅಂತ. ನಿಜವಾಗ್ಲೂ ಪ್ರೀತಿ ಮಾಡೋನು ನಿಮ್ಮನ್ನು ಅಪ್ರೋಚ್ ಆಗಿ ಭಯ ಪಡ್ತಾನೆ, ಅವನು ಹೆದರ್ಕೋತಾನೆ. ಅವನು ಒಬ್ಬ ಸಭ್ಯ ವ್ಯಕ್ತಿ ಹೆದರ್ಕೋತಾನೆ. ಹೇಗಪ್ಪ ಅಪ್ರೋಚ್ ಆಗೋದು, ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಏನೋ, ಅವ್ರು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ, ಇದೆಲ್ಲ ಯೋಚನೆ ಮಾಡ್ತಾರೆ. ಅವನೇ ಸಭ್ಯ. ನಿಮ್ಮನ್ನ ಡೈರೆಕ್ಟಾಗಿ ನಿಮ್ಮನ್ನ ಅದೆಲ್ಲ ಡೇ ಬೈ ಡೇ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾನಲ್ಲ, ಅವ್ನು ಡೇಂಜರ್. ಅವನ ಇಂಟೆನ್ಷನ್ ಬೇರೆ ಏನೋ ಇರುತ್ತೆ. ಈ ಥರದ ಎಕ್ಸ್ಪೀರಿಯನ್ಸ್ ಅವ್ನಿಗೆ ಭಾಳ ಆಗಿರುತ್ತೆ, ಅಷ್ಟೇನೆ. ವೆರಿ ಸಿಂಪಲ್. ಎಲ್ಲ ಹೆಣ್ಮಕ್ಳಿಗೆ ಇದನ್ನೇ ಹೇಳೋದು. ನಿಮ್ಮ ಆಯ್ಕೆಯ ಸೂಕ್ಷ್ಮತೆಗಳಿವೆಲ್ಲ. ಬರೀ ಅವ್ನ ಕಣ್ಣು ಸನ್ನೆ ಗೊತ್ತಾಗ್ಬಿಡೋದು ಅವ್ನು ಇಷ್ಟಪಡ್ತಿದ್ದಾನೆ ಅಂತ. ಬರೀ ಕಣ್ಣು ಸನ್ನೆನೇ ಅಷ್ಟೇ. ಆ ಕಣ್ಣಲ್ಲಿ ಗೊತ್ತಾಗ್ಬಿಡೋದು ಅವ್ನು ನನ್ನ ಇಷ್ಟಪಡ್ತಿದ್ದಾನೆ, ಹೆದರ್ಕೋತಾ ಇದ್ದಾನೆ, ನನ್ನ ಇಷ್ಟಪಡ್ತಿದ್ದಾನೆ, ಹೆದರ್ಕೋತಾ ಇದ್ದಾನೆ, ಇಷ್ಟೇ. ಸುಮ್ಮನೆ ಬರೋದು, ಹಿಂಗೆ ಅನ್ನೋದು, ಬೈಕಲ್ಲಿ ಹಿಂಗೆ ಬರೋದು, ಹಿಂಗೆ ಅನ್ನೋದು, ಇದೆಲ್ಲ ಡೇಂಜರ್. ಇದೆಲ್ಲ ಡೇಂಜರ್ ಅಷ್ಟೇ. ಲೈಫಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಅನ್ಸುತ್ತೆ, ಒಂದೊಳ್ಳೆ ಬೈಕು, ಒಂದೊಳ್ಳೆ ಜಾಕೆಟ್, ಒಂದೊಳ್ಳೆ ಗ್ಲಾಸ್ ಹಾಕೊಂಡು ಬಂದ್ರೆ ಅವ್ನು ಹೀರೋ ಅಂತ. ಬಟ್ ಇವತ್ತು ನನಗೆ ಗೊತ್ತಾಯ್ತು ರಿಯಲ್ ಲೈಫಲ್ಲಿ ಹೀರೋ ಅಂದರೆ ಯಾರು ಅಂತ. ನನಗೆ ಈಗ ಗೊತ್ತಾಯ್ತು. ಲಿಟ್ರಲಿ ನನಗೆ 26 ವರ್ಷ ತಗೊಳ್ತು ಒಬ್ಬ ನಮ್ಮ ಜೀವನದಲ್ಲಿ ಯಾರು ಹೀರೋ, ಅಪ್ಪನ ಬಿಟ್ರೆ ನೆಕ್ಸ್ಟ್ ಹೀರೋ ಯಾರು ಆಗ್ಬೋದು ಅಂತ 26 ವರ್ಷದಲ್ಲಿ ನನಗೆ ಇವತ್ತೇ ಸರ್ ಗೊತ್ತಾಗಿದ್ದು. ನಿಮ್ಮ ಮುಂದೆ ಕೂತು ಮಾತಾಡೋದ್ಮೇಲೆ ನಾನು ಅನ್ಕೊಂಡೆ ಒಳ್ಳೆ ಬೈಕ್ ಇಟ್ಕೊಂಡು, ಒಳ್ಳೆ ಕಾರ್ ಇಟ್ಕೊಂಡು, ಫುಲ್ ಕಾಲರ್ನೆಲ್ಲ ಹಿಂಗೆ ಮಾಡ್ಕೊಂಡು ಬಂದ್ರೇ ಹೀರೋ ಅವನು ಅಂತ. ಕಣ್ಣಲ್ಲಿ ನೋಡಿದ್ರೆ ಪ್ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ಸಖತ್ ಇಷ್ಟ ಆಯ್ತು ಅದು ನನಗೆ. ಓಕೆ, ನನಗೂ ಅನಿಸಿದ್ದಷ್ಟೇ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದು ಈ ಸಿನಿಮಾನ ನೋಡಲೇಬೇಕು. ನೋಡಿ ಆ ಥರ ಎಲ್ಲ ನಾನಂತೂ ರಿಕ್ವೆಸ್ಟೇ ಮಾಡಲ್ಲ, ನೀವು ಬರಬೇಕು, ಈ ಸಿನಿಮಾನ ನೋಡಲೇಬೇಕು. ಅಟ್ಲೀಸ್ಟ್ ಅಲ್ಲಿಂದನಾದರೂ ಒಂದಷ್ಟು ಜನ ಮಕ್ಕಳು ಬದಲಾಗ್ತಾರೆ, ಒಂದಷ್ಟು ಜನ ಪೇರೆಂಟ್ಸ್ ಬದಲಾಗ್ತಾರೆ. ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವೊಂದು ಸ್ವಲ್ಪ ಗಮನ ಕೊಡಿ. ಈಗ ಅಂತೂ ಮಕ್ಕಳಿಗೊಂದು, ಅವಾಗೆಲ್ಲ ನಮ್ಮ ಒಂದೇ ಹಾಲು ಸರ್, ಅಪ್ಪ ಇಲ್ಲಿ, ಅಮ್ಮ ಇಲ್ಲಿ, ಅಜ್ಜಿ ಇಲ್ಲಿ, ಮತ್ತು ನಾವಿಬ್ಬರು ಆ ಕಡೆ ಅಕ್ಕ ತಂಗಿರು ಹಿಂಗಿತ್ತು. ಈಗ ಅವನಿಗೊಂದು ರೂಮು, ಅವಳಿಗೊಂದು ರೂಮು, ಅವನಿಗೊಂದು ಫೋನು, ಇವಳಿಗೊಂದು ಫೋನು, ಇಬ್ರದ್ದು ರೂಮ್ ಬೇರೆ. ಅವನಾದಕ್ಕೂ ಇವ್ರಿದಕ್ಕೂ, ಇವ್ರೇನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಇವ್ರೇನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಊಟಕ್ಕೊಂದು ಬರ್ತಾರೆ, ಹಿಂಗೆ ನೋಡ್ಕೊಂಡೇ ಬರ್ತಾರೆ, ಮತ್ತೆ ಊಟ ಮಾಡ್ತಾರೆ, ಎಲ್ಲ ಊಟ ಕರೆಯೋದು ಮೆಸೇಜಲ್ಲೇ. ಹಾಂ ಸರ್, ಡಿನ್ನರ್ ರೆಡಿ, ಲಂಚ್ ರೆಡಿ, ಅಷ್ಟೇ. ಈ ಥರ ಈಗಲೂ ನಡೀತಾ ಇದೆ. ನೀವು ಇದು ನೋಡಿದ್ದೀರಿ ಸರ್ ಯಾರ ಮನೇಲಾದರೂ? ಎಲ್ಲ ಕಡೆ ನೋಡಿದ್ದೀವಿ. ಓಕೆ, ಇದೆಲ್ಲ ಜಾಸ್ತಿ ಆಗಿರೋದ್ರಿಂದನೇ ಈ ಥರ ನೀವು ಹೇಳ್ದಂಗೆ ಪೇರೆಂಟ್ಸ್ ಮಕ್ಕಳಿಗೆ ಗ್ಯಾಪ್ ಕೊಡಬಾರ್ದು.
ನೀವು ಹೇಳ್ದಂಗೆ ತುಂಬ ಜನ ಪೇರೆಂಟ್ಸು ಒಂದಷ್ಟು ನನ್ನ ಜೀವನದಲ್ಲಿ ನಾನು ಹೇಳ್ಬೇಕಂತಂದರೆ, ನನಗೂ ಸ್ಕೂಲು ಕಾಲೇಜಲ್ಲೆಲ್ಲ ಹೋಗ್ಬೇಕಂದ್ರೆ ಯಾರಾದರೂ ನಮ್ಮನ್ನು ರೇಗಿಸ್ತಿದ್ರೆ ಅಥವಾ ಯಾರಾದರೂ ನನ್ನ ಲವ್ ಮಾಡು ಅಂತ ಕೇಳ್ತಿದ್ರೆ, ಇದನ್ನ ಹೋಗಿ ನಮ್ಮ ತಂದೆಗೆ ಹೇಳೋದಕ್ಕೆ ನಂಗೆ ಭಯ ಆಗ್ತಿತ್ತು. ಇದನ್ನ ಯಾವತ್ತೋ ಒಂದಿನ ನಮ್ಮ ತಂದೆ ನೋಡ್ತಾರೆ ಈ ವಿಡಿಯೋನ. ನಾನು ಏನು ಭಯ ಅಂದರೆ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್. ಇದನ್ನ ಹೋಗಿ ಹೇಳಿದ್ರೆ ನಾಳೆ ನನ್ನ ಸ್ಕೂಲು ಮತ್ತು ನನ್ನ ಡ್ಯಾನ್ಸ್ ಕ್ಲಾಸು ಮತ್ತು ನಾನೊಂದು ಚಿಕ್ಕ ಆ್ಯಂಕರಿಂಗ್ ಮಾಡ್ತಿದ್ದೆ ಒಂದು ಚಿಕ್ಕ ಚಾನಲಲ್ಲಿ, ಇದೆಲ್ಲ ಕಟ್ ಮಾಡಿಬಿಡ್ತಾರೆ. ನಾಳೆಯಿಂದ ಬೆಳಗ್ಗೆ ಎದ್ದು ಪಪ್ಪ ಅಮ್ಮನ ಜೊತೆ ನಮ್ಮ ತೋಟಕ್ಕೆ ಹೋಗು, ಕಾಫಿ ತೋಟ ನೋಡ್ಕೋ, ಹಿಂಗೆ ಮಾಡಿಬಿಡ್ತಾರೆ. PUC ಆಗ್ತಿದ್ದಂಗೆ ಯಾರನ್ನೊಬ್ರು ನೋಡಿ ಮದುವೆ ಮಾಡಿಬಿಡ್ತಾರೆ. ಇದನ್ನೆಲ್ಲ ಹೇಳ್ಬಾರ್ದು. ಐಡ್ ಮಾಡಿಟ್ಕೊಂಡು ನಮ್ಮ ಜೊತೆ ಬಸ್ಸಲ್ಲಿ ಬರ್ತಿದ್ದಂಥವ್ರು ಅಥವಾ ಒಂದಷ್ಟು ಅಣ್ಣ ಅಕ್ಕ ಅಂತಿದ್ದವ್ರಿಗೆ ನಾವು ಶೇರ್ ಮಾಡ್ಕೊತಿದ್ವಿ. ಇದನ್ನು ಇವತ್ತು ನನಗೆ ಗೊತ್ತಾಯ್ತು, ಇದಕ್ಕೆಲ್ಲ ಕಾರಣ ಮೇನ್ ಪೇರೆಂಟ್ಸ್ ಅಲ್ವಾ ಸರ್? ಮಕ್ಕಳು ಹಾಳಾಗ್ತಿರೋದಕ್ಕೆ ಕಾರಣ ಅರ್ಧ ಅವರೇನೆ. ಅರ್ಧ ಅನ್ನೋದಕ್ಕಿಂತ ನನ್ನ ಪ್ರಕಾರ ಮುಕ್ಕಾಲಸಿ ತಂದೆ ತಾಯಿನೇ ಸರ್. ನಿಜ, ತಂದೆ ತಾಯಿನೇ ಮುಕ್ಕಾಲಸಿ ಕಾರಣ. ಇನ್ನು ಕಾಲ್ ಭಾಗ ಮಕ್ಕಳು. ಫ್ರೀಡಮ್ ಕೊಡಿ ಅಷ್ಟೇ. ಎಸ್ ಸರ್. ಪ್ರತಿ ಮನುಷ್ಯನಿಗೆ ಬೆಸ್ಟ್ ಫ್ರೆಂಡ್ ಯಾರ್ದು ಗೊತ್ತಾ? ಬೆಸ್ಟ್ ಫ್ರೆಂಡ್, ಮೊದಲ ಬೆಸ್ಟ್ ಫ್ರೆಂಡ್ ಮಗು. ಮೊದಲ ಬೆಸ್ಟ್ ಫ್ರೆಂಡ್ ಮಗು. ಯಾಕೆ ಹೇಳಿ? ಎಷ್ಟು ಮುದ್ದಾಡ್ತೀವ ಅದನ್ನ. ಹೌದು. ಅದಕ್ಕಿಂತ ಯಾರು ಮುದ್ದಾಡ್ತೀವ? ಇಲ್ಲ. ನೆಕ್ಸ್ಟ್ ಬೆಸ್ಟ್ ಫ್ರೆಂಡು ತಾತ ಅಜ್ಜಿ. ಕರೆಕ್ಟ್ ಅಲ್ವಾ? ಆಕ್ಚುಲಿ ನನ್ನ ಪ್ರಕಾರ ಒಳ್ಳೆ ಬೆಸ್ಟ್ ಫ್ರೆಂಡ್ ಮಕ್ಕಳಿಗೆ ತಾಯಿನೇ. ಅವಳಷ್ಟು ಮಕ್ಕಳ ಮೇಲೆ ಕೇರ್ ಮಾಡೋಳು ಇನ್ನೊಂದು ಜೀವ ನೋಡೋಕೆ ಸಾಧ್ಯನೇ ಇಲ್ಲ. ಅವಳೆಂಥ ಕೆಟ್ಟ ತಾಯಿ ಆಗಿರಲಿ, ಜಗತ್ತಿಗಳು ಕೆಟ್ಟವಳಾಗಿರ್ತಾಳೆ, ಮಕ್ಕಳಿಗಲ್ಲ. ತಂದೆನೂ ಅಷ್ಟೇನೆ. ಒಬ್ಬ ಕಳ್ತನ ಮಾಡ್ತಾನಲ್ಲ, ಯಾಕೆ ಮಾಡ್ತಾನ ಅವನು? ಮಕ್ಕಳಿಗೋಸ್ಕರ. ಅವನು ಹೊಟ್ಟೆಪಾಡಕ್ ಅಲ್ಲ, ಮಕ್ಕಳು ಮನೇಲಿ ಹಚ್ಕೊಂಡಿರ್ತಾರೆ. ಅವನು ಕಳ್ಳ, ಅವನು ಇಟ್ಕೊಂಡು ಹೊಡಿತಾರಲ್ಲ. ಅವನು ಯೋಚನೆ ಮಾಡಿ, ಅವನ ಮನೇಲಿ 3 ಮಕ್ಕಳು ಇರ್ತಾರೆ. ಅಂದರೆ ಪ್ರತಿ ತಂದೆ ಮಕ್ಕಳಿಗೋಸ್ಕರ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಬಡ್ಡಿ ತರ್ತಾನೆ, ಬಡ್ಡಿ ಕೊಡ್ತಾನೆ, ಏನೇನೆಲ್ಲ ಮಾಡ್ತಾನೆ. ಎಲ್ಲ ಮಾಡೋದು ಮಕ್ಕಳಿಗೋಸ್ಕರ. ಆ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಅವರು ಸಿಂಪಲ್. ಅಮ್ಮ ಅಡುಗೆ ಮಾಡಿರ್ತಾಳೆ, ಅವಳಿಗೆ ಹೆಂಗ್ ಅಡುಗೆ ಮಾಡ್ತಾಳೆ ಅಂದರೆ, ನನ್ನ ಮಗಳಿಗಿದಿಷ್ಟ, ನನ್ನ ಗಂಡಂಗಿದಿಷ್ಟ, ನನಗಿದಿಷ್ಟ ಅಂತ ಮಾಡಲ್ಲ ಅವಳು. ಯಾವತ್ತೂ ಮಾಡಲ್ಲ ಅವಳು. ನನಗಿದಿಷ್ಟ, ನನ್ನ ಮಗಳಿಗಿದಿಷ್ಟ, ನನ್ನ ಗಂಡಂಗಿದಿಷ್ಟ, ಈಗ ಮಾಡ್ತಾರೆ. ಅಮ್ಮ ಏನಮ್ಮ ಇದು ಸೂಪರಾಗಿದಮ್ಮ ಅಂದ್ಬಿಡು. 1 ತಿಂಗಳು ಅವಳು ಹೊಟ್ಟೆ ತುಂಬಿಡೋದು. ಆ ಗಂಡ ಏನಿದು, ಏನೇ ಎಷ್ಟು ಅಮೃತ ಕಣೆ ಇದು ಅನ್ಬಿಡ್ಲಿ, ಅವಳು ಹಿಗ್ಗೋಗ್ಬಿಡ್ತಾಳೆ. ಮುಂದೆ ಹೇಳದೇ ಇಲ್ಲ ಇವು. ಕರೆಕ್ಟ್ ಸರ್, ಇದು ನಾನು ಒಪ್ಕೊಂಡಿದ್ದೀನಿ ಸರ್. ಹೇಳಲ್ಲ. ಏನಾರ ಒಪ್ಕೊಂಡಿದ್ರ ಉಪ್ಪಕ್ಕೆ ಏನ್ ರೋಗ ನಿನಗೆ ಅಂತ ನೀವು. ಹೌದು ಹೌದು ನಿಜ. ಅದಕ್ಕೆ ಎಷ್ಟು ಜನ ಮನೆ ಜಗಳ ಇಲ್ಲ. ಅದನ್ನೇ ಹೇಳಿದ್ದು. ಅದನ್ನ ಮಾಡಿ ನೀವೊಂದ್ ಮನೆಗೆ ಊಟಕ್ಕೆ ಹೋಗ್ತೀರಾ, ಅವ್ರಿಗೆ ಹೇಳ್ತೀರಲ್ವ ನೀವು, ಅಡಿಗೆ ಸಾಕಾಗಿತ್ತು, ಯಾವತ್ತೋ ಒಂದಿನ ನಿಮ್ಮಿಂದ ಏನೋ ಆಗ್ಬೇಕು, ಕರೆದು ಊಟ ಹಾಕ್ಬಿಟ್ಟ ತಕ್ಷಣ ಅವ್ರಿಗೆ ನೀವು ಹೇಳಿ, ವಾ ಏನ್ರಿ ಇದೇನ್ರಿ, ಓ ಸೂಪರ್. ಈ ತರ ಜೀವಮಾನ ಪೂರ್ತಿ ಅಮ್ಮ ಬೇಯಿಸಾಕಿರ್ತಾಳೆ. ಒಂದಿನ ಹೇಳಿರ್ತೀರಾ? ಹೇಳಿ ಇವತ್ತಿಂದ ಎಷ್ಟು ಖುಷಿಯಾಗತ್ತೆ ಆಕೆ ಗೊತ್ತಾ? ಅದೇ ತರ ಅಪ್ಪ ಏನೋ ಕೊಡಿಸ್ತಾನೆ ನನ್ನ ಮಗಳಿಗೆ ಅಂತ. ಹೊರಗಡೆ ಒಂದು ಸಿಗ್ನಲ್ ಅಲ್ಲಿ ಗಾಡಿ ನಿಲ್ಲಿಸ್ತಾನಲ್ಲ, ಅಲ್ಲೊಂದು ಬಟ್ಟೆ ಅಂಗಡಿ ಕಾಣುತ್ತೆ. ಈ ಬಟ್ಟೆ ನನ್ನ ಮಗಳಿಗೆ ಕೊಡ್ಸಿದ್ರೆ ಹೆಂಗಿರತ್ತೆ ಯೋಚನೆ ಮಾಡ್ತಾನ ಅವನು. ಅಲ್ಲೊಂದು ಬೊಂಬೆ ಗಂಡಸ್ ಡ್ರೆಸ್ ಹಾಕಿರತ್ತೆ, ಇದ್ ನಾನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅವ್ನು ಯೋಚನೆನೇ ಮಾಡಲ್ಲ. ನನ್ನ ಮಗ ಇದನ್ನ ಹಾಕೊಂಡ್ರೆ ಹೇಗಿರುತ್ತೆ ಯೋಚನೆ ಮಾಡ್ತಾನೆ ಅವನು. ನೆಕ್ಸ್ಟ್ ಬರೋವಾಗ ಅಲ್ಲಿ ನಿಲ್ಸ್ಬಿಟ್ಟು ಇದು ರೇಟ್ ಎಷ್ಟು ಕೇಳ್ತಾನೆ, ಎಷ್ಟಿದೆ ಬ್ಯಾಲೆನ್ಸ್ ನೋಡ್ತಾನೆ. ಸರಿ ಹಂಗೆ ಯೋಚನೆ ಮಾಡಿ ತಂದು ಕೊಡ್ತಾನೆ. ಮಕ್ಕಳು ಹಾಕ್ಕೊಂಡಿದ್ದು ನೋಡಿ ಎಷ್ಟು ಖುಷಿ ಪಡ್ತಾನೆ. ಅಪ್ಪ ಥ್ಯಾಂಕ್ಸ್ ಅಪ್ಪ, ಇದು ನಂಗೆ ಕೊಡ್ಸಿದ್ಯಪ್ಪ ಅನ್ನೋಡು. ಎಷ್ಟು ಎಮೋಷನ್ ಆಗ್ತಾನೆ ಅವನು. ಅವನಿಗೆ ಅದರಲ್ಲಿ ಸಿಗೋ ಸಂತೋಷ ಇನ್ಯಾವುದ್ರಲ್ಲೂ ಸಿಗಲ್ಲ. ಇವೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಕು ಅಷ್ಟೇ. ಪೇರೆಂಟ್ಸು ಅಷ್ಟೇನೆ. ಮಕ್ಕಳು ಮಾರ್ಕ್ಸ್ ತರ್ತಾರಲ್ಲ, ಆ ಟೈಮಲ್ಲಿ ಮಾರ್ಕ್ಸ್ ನೋಡ್ತಾರೆ. ಮಾರ್ಕ್ಸ್ ಮಕ್ಳಿಗೆ ಏನು ಭಯ, ಅಪ್ಪ ಬೈತಾನೆ ಅಂತ ಅಲ್ವಾ? ಎಲ್ಲ ಮಕ್ಕಳಿಗೂ ಏನು ನೋಡಿದೆ, ಏನು ತೆಗೆದು ಮಾರ್ಕ್ಸ್, ಹೌದಾ, ಓಕೆ ರೈಟ್, ನೀವು ಬಿಡು, ಚೆನ್ನಾಗಿ ಇದೆಲ್ಲ ಚೆನ್ನಾಗೇ ಮಾಡಿದೆ, ಚೆನ್ನಾಗಿ ಓದ್ಕೊಂಡಿದ್ದೆ, ಓಕೆ ವೆರಿ ಗುಡ್, ನೀನು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ತೆಗಿಬೇಕು ನೀವು. ಅರ್ಥ ಆಯ್ತಾ? ಬಾ ಆಚೆ ಕಡೆ ಊಟಕ್ಕೆ ಹೋಗೋಣ, ಬಾ ಹೋಗ್ಬಿಟ್ರೆ ಅದೇನಾಗದ ಆ ಭಯ ಹೊರಟೋಗುತ್ತಲ್ಲ.
ಆ ಭಯ ಹೊಟ್ಟೋಯ್ತು ಅಂದರೆ ಅವನೇನು ಮಾಡ್ತಾನೆ, ನೆಕ್ಸ್ಟ್ ಅಪ್ಪನ ಇಂಪ್ರೆಸ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಓದ್ತಾನೆ. ನಾವು ಇದೆಲ್ಲ ಅಳವಡಿಸ್ಕೊಳ್ಬೇಕು, ಇದೆಲ್ಲ ಇದಕ್ಕೊಂದು ಶಾಲೆ ಬೇಕು. ಇದಕ್ಕೆ ನಿಮಗೆ ಕೇಳ್ತಾ ಇದ್ದೀರಲ್ಲ, ನಮ್ಮಪ್ಪ ಹಿಂಗಿರ್ಬೇಕು ಅನ್ಸಲ್ವಾ? ನನಗೆ ನಿಜ ಸಿನಿಮಾ ನೋಡೋದಕ್ಕಿಂತ ನನಗೆ ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಯಾಕೆ ಹಿಂಗಿಲ್ಲ, ನನಗಿದೆಲ್ಲ ಬೇಕಿತ್ತು. ನನ್ನ ಮನಸ್ಸೊಳಗಡೆ ಏನಿತ್ತು, ನನ್ನ ಮನಸ್ಸಲ್ಲ, ಎಷ್ಟೋ ಜನರು ಮನಸ್ಸಲ್ಲಿರೋದು ನೀವು ಹೊರಗಡೆ ಹಾಕ್ತಿದ್ದೀರ ಅಷ್ಟೇ. ಹೌದು, ಬೇಕಿತ್ತು ನನಗೆ ಈ ತರ. ಹೌದು, ಬೇಕು. ಎಲ್ಲ ಕುಟುಂಬಗಳಲ್ಲೂ ಇದು ಬೇಕು. ನಾನು ನಮ್ಮ ಪಪ್ಪಂದು ಫೇಕ್ ಸೈನ್ ಮಾಡ್ಕೊಂಡು ಹೋಗಿದ್ದೀನಿ. ಯಾಕೆ ಹೇಳಿ? ಅವ್ರು ಹೊಡಿತಾರೆ ಅಂತ ಹೇಳ್ಬೇಕು. ಕ್ಲೀನಾಗಿ ತಗೊಂಡು, ಅಪ್ಪ ನಾನು ಈ ಸಲ ನಾನು ಓದ್ಕೊಂಡು ಹೋಗಿದ್ದೆ, ಏನೋ ಇದ್ರಲ್ಲಿ ಇದಾಗ್ಬಿಡ್ತಪ್ಪ, ನಂಗೆ ಸಾರಿ. ನೀವು ಹೇಳ್ಬೇಕು ಅದನ್ನ. ಅವನು ಅಷ್ಟೇ, ಹೌದಾ, ನೆಕ್ಸ್ಟ್ ಚೆನ್ನಾಗಿ ಬರೀ ತಗೋ ಹೋಗು. ಏನಾಗುತ್ತೆ ಅಂದರೆ ಅಂತರ ಇರಲ್ಲ ಅವಾಗ. ಯಾವಾಗ ಅಂತರ ಇರುತ್ತಲ್ಲ ಅವಾಗಲೇ ಎಲ್ಲ ಸಮಸ್ಯೆಗಳು ಶುರುವಾಗೋದು. ಅಂತರ ಕೊಡಲೇಬಾರ್ದು, ಅವರು ಕೊಡಬಾರ್ದು, ಇವರು ಕೊಡಬಾರ್ದು. ಇಲ್ಲಿ ಊಟದಿಂದ ಶುರುವಾಗುತ್ತೆ, ಅಲ್ಲಿ ಶುರು ಮಾಡಿ ನೀವು. ಹೌದು, ಕ್ಯೂಟ್ ಅನ್ಸುತ್ತದು. ಹಾಂ, ನಿಜ. ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ. ಅವ್ಳಿಗೇನಾದ್ರಿ, ನನ್ನ ಮಗಳು ಅವಳು ಸ್ಕೂಲ್ಗೆ ಹೋದ್ಮೇಲೆ ಅವ್ರು ಯಾರೋ ಫೋನ್ ಮಾಡಿದಾಗ, ಏನು ಮಾಡಿದ್ರಿ ತಿಂಡಿ? ಅಯ್ಯೋ, ನಾನು ಇವತ್ತು ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿದ್ದೀರಿ, ನನ್ನ ಮಗಳು ತುಂಬ ಚೆನ್ನಾಗಿದೆ ಅಂದ್ಬಿಟ್ಲು, ಅಲ್ಲಿ ಪಾಸ್ ಮಾಡ್ತಾಳೆ. ಎಷ್ಟು ಖುಷಿ ಪಡ್ತಾಳೆ ಅವಳು. ನಿಜವಾಗ್ಲೂ ಪ್ರತಿ ಅಡುಗೆ ಮಾಡೋ ತಾಯಿಗೆ ಇದರಲ್ಲಿ ಸಿಗೋ ಸಂತೋಷ ನೀವು ಒಡವೆ ಕೊಡ್ಸಿದ್ರು ಸಿಗಲ್ಲ. ಕರೆಕ್ಟ್ ಸರ್. ಅರ್ಥ ಆಯ್ತಾ? ಅಷ್ಟೇ. ಮೈ ಗಾಡ್, ನಂಗೆ ನಿಜವಾಗ್ಲೂ ಇಲ್ಲಿವರೆಗೂ ತುಂಬ ಜನ ಇಂಟರ್ವ್ಯೂ ಮಾಡಿದ್ದೀನಿ ಸರ್. ನನಗೆ ಇನ್ನೂ ಕುತ್ಕೊಂಡು ಕೇಳಬೇಕು, ನನ್ನ ಮನಸ್ಸಲ್ಲಿ ಒಳಗಡೆ ಇರೋದನ್ನೆಲ್ಲ ನೀವು ಹೊರಗಡೆ ಹಾಕ್ತಿದ್ದೀರಲ್ಲ, ಇದನ್ನು ನಾನು ಯಾರ ಮುಂದೆನೋ ಅಥವಾ ತುಂಬ ಜನಕ್ಕೆ ಇದೆಲ್ಲ ಇರುತ್ತೆ, ಹೊರಗಡೆ ಹಾಕಕ್ಕೆ ಆಗ್ತಿರಲ್ಲ. ಬಟ್ ಇವತ್ತು ಎಲ್ಲದನ್ನು ಹಾಕುವಾಗ ನಿಜ ನನ್ನ ಕಣ್ಣೇ ತುಂಬ್ಕೊಂಡಂಗೆ ಅನಿಸ್ತದೆ. ನಮ್ಮ ಅಮ್ಮನಿಗೆ ನಾನು ಸಮ್ಟೈಮ್ಸ್ ಹೇಳಿದ್ದೀನಿ, ಬಟ್ ನಮ್ಮ ಪಪ್ಪ ಒಂದೊಂದ್ಸತಿ ಹೇಳಿರಲ್ಲ ಚಂದ ಇದೆ ಆ ಥರ ಎಲ್ಲ. ಅದೇ ಹೇಳ್ದಂಗೆ ನೀವು ಉಪ್ಪು ಕಡಿಮೆ ಆಗಿದೆ ಅಂತಂದಾಗ ಏನೇ ಇದು ಉಪ್ಪು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಹೊರತು ಚೆನ್ನಾಗಿದೆ ಕಣೆ ಅಂದ್ಬಿಟ್ರೆ ಆ್ಯಂಡ್ ಸಾಯಂಕಾಲದ ಹೊತ್ತಿಗೆ ಅವ್ರ ಫೇವ್ರೆಟ್ ಊಟ ರೆಡಿ, ಹಿಂಗೆಲ್ಲ ಮಾಡ್ತಾರೆ. ನಿಮ್ಮಿಂದ ಕಲಿಯೋದು ಸಿಕ್ಕಾಬಿಟ್ಟೆ ಇದೆ ಸರ್, ನಿಮ್ಮಿಂದ ತಿಳ್ಕೊಳ್ಳೋದು ಭಾಳಷ್ಟು ಇದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಈ ಅಮೂಲ್ಯವಾದ ಟೈಮ್ನ ಕೊಟ್ಟಿದ್ದಕ್ಕೆ ಮತ್ತು ಇಷ್ಟು ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇದನ್ನ ಎಲ್ಲರೂ ಕಲ್ತ್ಕೊಂಡ್ಲೇಬೇಕು. ನಾನು ರಿಕ್ವೆಸ್ಟ್ ಮಾಡಲ್ಲ ಇದರಲ್ಲಿ. ನೀವು ಕಲ್ತ್ಕೋಬೇಕು, ಇದನ್ನು ನೀವು ಅಳವಡಿಸ್ಕೊಳ್ಬೇಕು, ಇದೇ ಥರ ನೀವು ಇರಬೇಕು. ಇವತ್ತೇ ನಿಮ್ಮ ಹೆಂಡತಿ ಅಡುಗೆ ಮಾಡಿರೋದನ್ನ ಊಟ ಮಾಡಿ ಹೇಳ್ಬೇಕು, ಇವತ್ತು ಹೋಗಿ ಚೆನ್ನಾಗಿದೆ, ಸೂಪರ್ ಆಗಿದೆ ಕಣಮ್ಮ, ಸಗದಾಗಿ ಮಾಡಿದ್ಯಾ ಅಡುಗೆನ ಅಂತ, ಅಲ್ವಾ ಸರ್? ಚೆನ್ನಾಗಿದ್ರೆ ಸರ್, ಚೆನ್ನಾಗಿಲ್ಲ ಅಂದ್ರೂ ಇರಲಿ ಬಿಡಿ ಸರ್, ನೆಕ್ಸ್ಟ್ ಟೈಮ್ ಸುಮ್ಮನೆ ಇರಿ. ಯಾಕಂದ್ರೆ ಅದೇನಾಗುತ್ತೆ, ಸುಮ್ಮನೆ ಹೊಗಳಬಾರ್ದಲ್ಲ. ಅವಳಿಗೆ ಗೊತ್ತು ನಾನು ಇವತ್ತು ಚೆನ್ನಾಗಿ ಮಾಡಿಲ್ಲ ಅಂತ, ಅವಾಗ ಇವನೇನೋ ತಪ್ಪು ಮಾಡ್ತಿದ್ದಾನೆ ಅಂತ. ಇದು ಬೇರೆ ಸಮಸ್ಯೆ. ಹೌದು, ಸುಮ್ಮನೆ ಹೊಗಳಿದ್ರೆ ಅವನೇನೋ ತಪ್ಪು ಮಾಡ್ತಿದ್ದಾನೆ, ಏನೋ ತಪ್ಪು ಮಾಡಿದ್ಯಾ ನೀನು, ಇವತ್ತು ಏನೋ ತಪ್ಪು ಮಾಡ್ಕೊಂಡು ಬಂದಿದ್ದಾನೆ, ಚೆನ್ನಾಗಿಲ್ಲ ಅಡುಗೆ ಆದ್ರೂ ಹೊಗಳ್ತಿದ್ದಾನೆ, ಹೊರಗಡೆ ತಪ್ಪು ಮಾಡ್ಕೊಂಡು ಬಂದಿದ್ದಾನೆ. ಎಸ್, ಕರೆಕ್ಟ್ ಸರ್. ಇವತ್ತಿಂದ ಹೊಗಳಿ ನಿಮ್ಮ ಹೆಂಡತಿನ ಅಥವಾ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಕಣ್ಣಲ್ಲ, ನೀವು ಫುಲ್ ನಡ್ಕೊಂಡು ಹೋಗಿ ಅವ್ರನ್ನ ನೋಡಿ ಏನು ಮಾಡ್ತಿದ್ದಾರೆ, ಏನು ಫೋನಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ, ಯಾವ್ಯಾವ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಿದ್ದಾರೆ, ವಾಟ್ಸಪ್ಪ, ಫ್ರೆಂಡ್ಸ್ ಯಾರು, ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಸ್ಕೂಲ್ ಬಿಡುತ್ತೆ, ಸ್ಪೆಷಲ್ ಕ್ಲಾಸ್ ಇದೆಯಾ ಇಲ್ವಾ, ಇದನ್ನೆಲ್ಲ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ಅಮೂಲ್ಯವಾದ ಮಾತುಗಳನ್ನೆಲ್ಲ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಅಂತ ಹೇಳ್ತಾ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.